ಅವ್ರದ್ದು ಒಂದು ಚಿಕ್ಕದಾಗಿ ಒಂದೊಂದು ಸಾಲಿಂದು ಅಷ್ಟೇ ಇರೋದು. ಈ 17 ಜನದಲ್ಲಿ ಅದನ್ನು ಸೈನ್ ಹಾಕೋ ಹೊತ್ತಿಗೆ ಬಹುಶಃ 11-12 ಜನ ಮಾತ್ರ ಇದ್ದರು. ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ರು, ಇನ್ನಿಬ್ಬರು ಪಾರ್ಟಿಷನ್ ಆಗಿತ್ತು, ಅಲ್ಲಿಗೆ ಹೋಗಿದ್ರು. ಅದರಲ್ಲಿ ಒಂದು 15 ಜನದ್ದು ಒಂದು ಮಾಹಿತಿ ಸಿಗುತ್ತೆ. ಅದು ತೀರ್ಕೊಂಡಿದ್ದು ಸರೋಜಿನಿ ನಾಯ್ಡು ಅವರು. ವಿಜಯಲಕ್ಷ್ಮಿ ಪಂಡಿತ್ ಅಂಬಾಸಡರ್ ಆಗಿ ರಷ್ಯಾಗೆ ಹೋಗಿರ್ತಾರೆ. ಸೊ 11 ಜನ ಸೈನ್ ಮಾಡ್ತಾರೆ. ಈ 15 ಜನದ್ದು ಗೊತ್ತಿರೋ ಮಾಹಿತಿಯಲ್ಲಿ ಅಮ್ಮು ಸ್ವಾಮಿನಾಥನು ಕೇರಳದವರು, ಆಕೆ ಮದ್ರಾಸ್ ಕ್ಷೇತ್ರದ ಪ್ರತಿನಿಧಿಯಾಗಿ ಅಸೆಂಬ್ಲಿಗೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಆಯ್ಕೆಯಾಗಿರ್ತಾರೆ. ಅನ್ನಿ ಮಸ್ಕರೆನಿ ಅಂತ ಅಂದ್ಬಿಟ್ಟು ಟ್ರಾವೆಂಕೂರ್ ಸಂಸ್ಥಾನದವರು. ಅವರು ಆ ಕಾಲಕ್ಕೇನೆ ಸಂವಿಧಾನ ಸಭೆಯಲ್ಲಿ ನಡೀತಾ ಇದ್ದಂಥ ಚರ್ಚೆಯಲ್ಲಿ ಎಕ್ಸ್ಟ್ರೀಮ್ ಸೆಂಟ್ರಲೈಸೇಷನ್ ಬಗ್ಗೆ ತುಂಬ ಆರ್ಗ್ಯೂ ಮಾಡಿದರು. ಅಂದರೆ ಕೇಂದ್ರಕ್ಕೆ ಜಾಸ್ತಿ ಅಧಿಕಾರವನ್ನು ಕೊಡಬಾರ್ದು ಅಂತ ಅನ್ನೋದನ್ನು ಒತ್ತಿ ಹೇಳಿದಂಥವ್ರು. ಅವರು ಹೇಳ್ತಾರೆ, ಸೆಂಟರ್ ಕೆನಾಟ್ ಅಶ್ಯೂರ್ ಟು ಬಿ ದ ಕಂಪ್ಲೀಟ್ ಕಸ್ಟೋಡಿಯನ್ ಆಫ್ ಜಸ್ಟಿಸ್ ಅಂತ. ಅದಟ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ಫೆಲ್ಟ್. ಆಮೇಲೆ ಇನ್ನೊಬ್ಬರು ಬೇಗಂ ಅಜೀಜ್ ರಸೂಲ್ ಅಂತ ಅನ್ನೋರು. ಆ ಮುಸ್ಲಿಂ ಲೀಗಲ್ಲಿ 28 ಮುಸ್ಲಿಂ ಗಂಡು ಮಕ್ಕಳು ಇರ್ತಾರೆ. ಅದರಲ್ಲಿ ಇವಳು ಒಬ್ಬಳೇ ಏಕೈಕ ಮಹಿಳೆ ಅವಳು. ಆಕೆ ಜಮೀನ್ದಾರಿ ಪದ್ಧತಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ತುಂಬ ಹೋರಾಟ ಮಾಡಿದಳು. ಅವಳೇ ಒಂದು ಜಮೀನ್ದಾರಿ ಕುಟುಂಬದಿಂದ ಬಂದ್ರು. ಅವಳು ಜಮೀನ್ದಾರ್ ಶುಡ್ ಸಿ ದ ರೈಟಿಂಗ್ ಆನ್ ದ ವಾಲ್ ಆ್ಯಂಡ್ ಗ್ರೇಸಿಯಸ್ಲಿ ಗಿವ್ ರೈಟ್ಸ್ ಟು ದ ಫಾರ್ಮರ್ಸ್ ಹೂ ಟಾಯ್ಲ್ ಆ್ಯಂಡ್ ಸ್ವೆಟ್ ಅಂತ ಹೇಳಿದ್ರು. ಅದು ಕೂಡ ತುಂಬ ಮುಖ್ಯ ಅಂತ ಅನಿಸುತ್ತೆ. ಆಮೇಲೆ ಆಕೆ ಮಹಿಳಾ ಹಾಕಿ ತಂಡ ಕಟ್ಟೋದಕ್ಕೆ ತುಂಬ ದೊಡ್ಡ ರೋಲನ್ನು ಪ್ಲೇ ಮಾಡಿದ್ರು. ನಮ್ಗೊಂದು ಟಿಪಿಕಲ್ ಒಂದು ಮಿತ್ಗಳಿರ್ತವೆ, ಮುಸ್ಲಿಂ ಹೆಣ್ಮಕ್ಳು ಅಂದರೆ ಹಿಂಗೆ, ದಲಿತ ಹೆಣ್ಮಕ್ಳು ಹಿಂಗೆ ಅಂತ. ನನಗೆ ಐ ವಾಸ್ ವೆರಿ ಫ್ಯಾಸಿನೇಟೆಡ್. ಶಿ ಬಿಲ್ಟ್ ದ ಇದು ಇಂಡಿಯಾ ವಿಮೆನ್ಸ್ ಹಾಕಿ ಟೀಮನ್ನು ಕಟ್ಟೋಕ್ಕೆ ಪ್ರತಿಪಾದಿಸಿದ್ರು ಅಂತ. ಇನ್ನೊಬ್ಬರು ದಾಕ್ಷಾಯಿಣಿ ವೇಲಾಯುಧನು, ಈಕೆ ಅತ್ಯಂತ ಕಿರಿಯ ಸದಸ್ಯೆ, ಮತ್ತು ಒಬ್ಬಳು ದಲಿತ ಮಹಿಳೆಯರು. ಅವಳು ಬಂದು ಎರ್ನಾಕುಲಂನಲ್ಲಿ ಇದ್ದಂಥವ್ರು. ಅವರಿಗೆ ಈ ಸಂವಿಧಾನ ಒಂದು ಬಂತು ಅಂದರೆ ನಮಗೆ ಸಮಾನತೆ ಸಿಗುತ್ತೆ ಅನ್ನೋ ಭ್ರಮೆ ಇಟ್ಕೊಳ್ಳೋದು ಬೇಡ. ಯಾರು ಅಧಿಕಾರಕ್ಕೆ ಬರ್ತಾರಲ್ಲ ಅವರ ಇಚ್ಛೆ ಮೇಲೆ ಇದು ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತೆ ಅನ್ನೋದ್ರ ಮೇಲೆ, ಮತ್ತು ಜನರ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ದೇನೆ ಅನ್ಟಚಬಿಲಿಟಿಯನ್ನು, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನನ್ನು ಹೋಗ್ಸೋಕ್ಕಾಗಲ್ಲ ಅಂತ ಹೇಳಿದಂಥವ್ರು. ಇನ್ನೊಬ್ಬರು ದುರ್ಗಾಬಾಯಿ ದೇಶ್ಮುಖ್ ಅಂತ, ಅವರು ಆಂಧ್ರದಲ್ಲಿ ಮೊದಲನೇ ಒಂದು ಮಹಿಳೆಯರದೊಂದು ಸಭೆಯನ್ನು ಕಟ್ಟಿದಂಥವ್ರು. ಮತ್ತು ಇದರಲ್ಲಿ ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಹೌದು. ಈಕೆ ಅಡ್ವೊಕೇಟ್ ಕೂಡ ದುರ್ಗಾಬಾಯಿ ದೇಶ್ಮುಖ್. ಇನ್ನೊಬ್ಬರು ಹಂಸ ಮೆಹ್ತಾ ಅಂದ್ಬಿಟ್ಟು, ಆಕೆ ಸೋಷಿಯಲ್ ರಿಫಾರ್ಮರು, ಆ್ಯಕ್ಟಿವಿಸ್ಟು, ಎಡ್ಯುಕೇಟರು, ಬರಹಗಾರ್ತಿ, ಮತ್ತು ಬಾಲ್ಯ ವಿವಾಹ ನಿಷೇಧಿಸುವಂಥ ಶಾರದಾ ಕಾಯ್ದೆಗಾಗಿ ತುಂಬ ಸ್ಟ್ರಾಂಗ್ ಆಗಿ ದನಿಯನ್ನು ಎತ್ತಿದಂಥವ್ರು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದಲ್ಲಿ ತುಂಬ ದೊಡ್ಡ ದನಿಯಾಗಿ ಕೆಲಸ ಮಾಡಿದರು. ಅದರಲ್ಲಿ ಆಲ್ ಮೆನ್ ಆರ್ ಈಕ್ವಲ್ ಅನ್ನೋದನ್ನು ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಚೇಂಜ್ ಮಾಡೋದಕ್ಕೆ ಈಕೆ ಕಾರಣಕರ್ತರು. ಮತ್ತು ಕಮಲಾಬಾಯಿ ಚೌಧರಿ ಅಂತ ಲಕ್ನೋ ಅವರು, ಆಕೆನೂ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಆ್ಯಕ್ಚುಲಿ ಅವರು ಸ್ಟೋರಿ ಟೆಲ್ಲರ್ ಆಗಿ ತುಂಬ ಮಹಿಳೆಯರು ಒಳಗಡೆಯಿಂದ ಹೇಳುವಂಥ ಮಾತುಗಳನ್ನು ದಾಖಲಿಸಿದಂಥವ್ರು. ಲೀಲಾ ರಾಯ್ ಅಸ್ಸಾಮಿನವರು, ಆಕೆ ಕೂಡ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಮಹಿಳಾ ಶಿಕ್ಷಣಕ್ಕೆ ತುಂಬ ಒತ್ತನ್ನು ನೀಡಿದಂಥವ್ರು. ದೀಪಾಲಿ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿ ಮಹಿಳೆಯರಿಗೆ ರಾಜಕೀಯ ಜಾಗೃತಿ ಮೂಡಿಸೋದಕ್ಕೆ ತುಂಬ ಕೆಲಸ ಮಾಡಿದಂಥವ್ರು. ಆಗಿನ ಕಾಲಕ್ಕೇ ಮಹಿಳೆಯರಿಗೆ ನಾಯಕತ್ವದ ಶಿಬಿರಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಂಥವ್ರು. ಆಮೇಲೆ ಮಾಲತಿ ಚೌಧರಿ, ಈಸ್ಟ್ ಬೆಂಗಾಲ್, ಈಗಿನ ಬಾಂಗ್ಲಾದೇಶದ ಕಡೆಯವರು. ಕಾರ್ಮಿಕರಿಗೆ, ರೈತರಿಗೆ ನಿರಂತರವಾಗಿ ಹೋರಾಟ ಮಾಡಿದವರು. ಜಾತೀಯತೆ, ಅಸ್ಪೃಶ್ಯತೆಯನ್ನು ಪ್ರಬಲವಾಗಿ ವಿರೋಧಿಸಿದವರು. ಪೂರ್ಣಿಮಾ ಬ್ಯಾನರ್ಜಿ ಅಂತ, ಆಕೆನೂ ಪಶ್ಚಿಮ ಬಂಗಾಳದ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಈಕೆ ಕೂಡ ಸಂವಿಧಾನ ಬಂದು ಕೂಡಲೇ ಬದಲಾಗೋದಿಲ್ಲ, ಅಧಿಕಾರದಲ್ಲಿರೋರು ಯಾವ ರೀತಿ ಇದನ್ನು ಕೈಗೆ ತಗೋತಾರೆ ಅನ್ನೋದು ಮುಖ್ಯ ಅಂತ. ಆಮೇಲೆ ರಾಜ್ಕುಮಾರಿ ಅಮೃತಾ ಕೌರು, ಕಪೂರ್ತಲದಿಂದ ಬಂದವರು. ಆಕೆ ಮೊದಲ ಮಹಿಳಾ ಆರೋಗ್ಯ ಮಂತ್ರಿಯಾಗಿನೂ ಕೆಲಸ ಮಾಡಿರ್ತಾರೆ. ಮಹಿಳೆಯರ ಶಿಕ್ಷಣಕ್ಕೆ ತುಂಬ ಕೆಲಸ ಮಾಡಿದವರು. ರೇಣುಕಾ ರಾಯ್ ಅಂತ, ಸೆಕ್ಯುಲರಿಸಮನ್ನು ಬಲವಾಗಿ ಪ್ರತಿಪಾದಿಸಿದವರು, ಅಂದರೆ ಧರ್ಮ ನಿರಪೇಕ್ಷತೆ ಇರಬೇಕು ಅಂತ. ಸರೋಜಿನಿ ನಾಯ್ಡು ಬಂಗಾಳದವರು, ಆದರೆ ಮದುವೆ ಆಗಿದ್ದು ಆಂಧ್ರದವ್ರನ್ನ.
ಆಕೆ ಕೂಡ ಕವಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ. ಬಹುಶಃ ಆ ಕಡೆ ಎಷ್ಟೊಂದು ಕಡೆಯಲ್ಲಿ ಆಕೆ ಗವರ್ನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ, ರಾಯಭಾರಿಯಾಗಿ ಬೇರೆ ದೇಶದಲ್ಲೂ ಕೆಲಸ ಮಾಡಿದ್ದಾರೆ. ಸುಚೇತಾ ಕೃಪಲಾನಿ ಹರಿಯಾಣದವರು. ಆಕೆ ತುಂಬ ಪ್ರಬಲವಾಗಿರುವಂಥ ಒಬ್ಬ ತೀಕ್ಷ್ಣಮತಿ ಬುದ್ಧಿಜೀವಿನೂ ಹೌದು, ಉತ್ತಮ ವಾಗ್ಮಿನೂ ಹೌದು. ವಿಜಯಲಕ್ಷ್ಮಿ ಪಂಡಿತು UN ಜನರಲ್ ಅಸೆಂಬ್ಲಿಯಲ್ಲಿನೂ ಕೆಲಸ ಮಾಡ್ತಾರೆ ಸದಸ್ಯರಾಗಿ, ಮತ್ತು ಮಹಿಳಾ ಸಮಾನತೆಯ ಮಹಾನ್ ಪ್ರತಿಪಾದಕಿ. ಇದು ಒಂದು ಯಾಕೆ ಹೇಳಿದೆ ಅಂತಂದರೆ, ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇಷ್ಟು ಜನ ಮಹಿಳೆಯರು ಇವ್ರು ಆಯ್ಕೆ ಮಾಡಿರೋದು ಒಂದು ಸಣ್ಣ ಬಿಟ್ಟು ನಾನು ಹೇಳಿದ್ದೀನಿ. ಇವ್ರು ಯಾರು ಸುಮ್ಮನೆ ಇದ್ದಂಥವ್ರಲ್ಲ, ಕಾಳಜಿ ಪಿಜಿಗಳು ಅಲ್ಲ. ಇವ್ರನ್ನೂ ಇವತ್ತು ನೆನಪಿಸ್ಕೊಳ್ಳೋದು ತುಂಬ ಅಂತ. ಆಮೇಲೆ ಇನ್ನೊಂದು ವಿಷಯ, ಈ ಸ್ವಾತಂತ್ರ್ಯ ಹೋರಾಟದ ವಿಷಯಕ್ಕೆ ಬಂದರೂ ನಮ್ಮ ತಲೆಗೆ ದುತ್ತಂತ ಬರೋದು ಸರೋಜಿನಿ ನಾಯ್ಡು ಬರ್ತಾರೆ, ವಿಜಯಲಕ್ಷ್ಮಿ ಪಂಡಿತ್ ಬರ್ತಾರೆ, ಇಂಥವ್ರು ದೊಡ್ಡ ದೊಡ್ಡವ್ರದ್ದು ಹೆಸರುಗಳು ಬರ್ತಾರೆ. ಇದು ನಾವು ಸ್ವತಂತ್ರ 75 ಬಂದಾಗ ನಾವು ಒಂದಷ್ಟು ಜನ ಅದೃಶ್ಯ ಮಹಿಳಾ ಹೋರಾಟಗಾರ್ತಿಯರು ಇದ್ದಾರೆ, ಅವ್ರದನ್ನೆಲ್ಲ ದಾಖಲಿಸಿ ಇದೊಂದು ಪುಸ್ತಕನ ತಗೊಂಬಂದ್ವಿ. ಇದರಲ್ಲಿ ಒಂದು 20-25 ಮಹಿಳೆಯರು ಭಾರತದಾದ್ಯಂತ ಇರೋರು, ಕರ್ನಾಟಕದ ಮಹಿಳೆಯರ ಬಗ್ಗೆನೂ ಇದರಲ್ಲಿ ತಗೊಂಬಂದಿದ್ವಿ. ಇದರಲ್ಲಿ 2 ಮಾತ್ರ ನಾನು ಉದಾಹರಣೆ ಕೊಡ್ತೀನಿ. ಅಂದರೆ ಗಾಂಧೀಜಿ ಕರೆ ಕೊಟ್ಟರು ಅಂತ ಇಲ್ಲಿ ಯಾವುದೋ ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿ ಮೂಲೆಯಲ್ಲಿ ಇವರು ಹೋರಾಟ ಮಾಡಿರೋದು. ಅವ್ರು ಹೋಗ್ಬಿಟ್ಟು ಹರಾಜು ಹಾಕಿದ್ರೆ ನೀವು ಹರಾಜು ಹಾಕಿರೋ ವಸ್ತು ವಾಪಸ್ ಎತ್ಕೊಂಡ್ಬನ್ನಿ, ಟ್ಯಾಕ್ಸ್ ಕಟ್ಟದೆ ಹರಾಜು ಹಾಕೋರಲ್ಲ ಅಂತಂದರೆ, ಈ ಮಹಿಳೆಯರು ಯಾವುದೋ ಹಳ್ಳಿ ಮೂಲೆಯಲ್ಲಿದ್ದವರು ಪಾಪ ಯಾವನೋ ಒಬ್ಬ ಹರಾಜಲ್ಲಿ ಒಂದು ಎಮ್ಮೆ ತಗೊಂಡಿರ್ತಾನೆ, ಎಮ್ಮೆ ಸಿಗುತ್ತೆ ಅಂತ ಹೋಗಿ ಅವನ ಮನೆಯಲ್ಲಿ ಹೋಗಿ ಆ ಎಮ್ಮೆನ ಕಿತ್ಕೊಂಡ್ಬರ್ತಾರೆ. ಆಮೇಲೆ ಅವನು ಬಡವನೆಯ, ಅವನ್ನ ಕೇಳಿದಾಗ ಇದೊಂಚೂರು ಆರಿಸೋದು. ಆಮೇಲೆ ಗಾಂಧೀಜಿಗೆ ಪತ್ರ ಬರೀತಾರೆ, ಈಗ ತಗೊಂಬಂದ್ಬಿಟ್ಟಿದ್ದೀರಿ ಎಮ್ಮೆ, ಏನು ಮಾಡೋದು ಅಂತ. ಪಾಪ ಅವ್ನು ಬಡವ ಅಂದರೆ ವಾಪಸ್ ಕೊಡಿದ್ರೆ ತಿರ್ಗಾ ವಾಪಸ್ ಹೋಗಿ ಕೊಡ್ತಾರೆ. ಅವನೇನೋ ಬದುಕಕ್ಕೆ ಅಂತ ತಗೊಂಡಿರ್ತಾನೆ. ಮತ್ತು ರಸ್ತೆಯಲ್ಲಿ ಮಲ್ಕೊಂಡು ಟ್ಯಾಕ್ಸ್ ಹಾಕಕ್ಕೆ ಬಂದರೆ, ಆಮೇಲೆ ಟ್ಯಾಕ್ಸ್ ಮಾಡೋಕ್ಕೆ ಬಂದವ್ರನ್ನ ಒಳಗಡೆ ಹಾಕಿ ಕೂಡಾಕ್ಬಿಡೋ ಅಂಥದ್ದನ್ನು ಮಾಡಿದ್ದಾರೆ. ಅವ್ನು ಟ್ಯಾಕ್ಸ್ ಮಾಡೋಕ್ಕೆ ಬರೋ ಅಂಥವನನ್ನ ಎಲ್ಲೂ ಅವನಿಗೊಂದನಿ ನೀರು ಸಿಗ್ದಂಗೆ, ಒಂದನಿ ಅನ್ನ ಸಿಗ್ದಂಗೆ ಮಾಡಿ ಅರ ಶಿವ ಶಿವ ಅಂದ್ಕೊಂಡು ವಾಪಸ್ ಹೋಗಂಗೆ ಮಾಡಿದ್ದಾರೆ. ಆ ಥರದ ಮಹಿಳೆಯರದೆಲ್ಲದನ್ನು ಇದು ದಾಖಲಿಸಿರುವಂಥದ್ದು ಎಲ್ಲ ರಾಜ್ಯದಲ್ಲೂ. ಅದರಲ್ಲಿ 2 ನನಗೆ ತುಂಬ ಪ್ರಮುಖ ಅಂತ ಅನಿಸುತ್ತೆ. ಈ ಉತ್ತರ ಕನ್ನಡದ ಹಸಲರು ಅಂತ, ಅದು ಕೆಳ ಜಾತಿಯ ಹೆಣ್ಮಕ್ಳು, ದೇವಿ ಅಂತ ಅವಳ ಹೆಸರು. 2 ಅಣ್ಣ ತಮ್ಮಂದರು ಸ್ವಾತಂತ್ರ್ಯ ಹೋರಾಟಗಾರರು. ಅವರಿಗೆ ಭಯ ಇರುತ್ತೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಏನು ಮಾಡ್ತಾರೆ, ಅವ್ರ ಮನೆಯಲ್ಲಿರೋ ಒಡವೆಗಳನ್ನೆಲ್ಲ ಒಂದು ಕೊಳದಪ್ಲೆಯಲ್ಲಿ ತುಂಬಿಬಿಟ್ಟು ಅವ್ರ ತೋಟದಲ್ಲಿ ಉಗ್ದಿಟ್ಬಿಟ್ಟು ಜೈಲು ಹಾಕಿಬಿಡ್ತಾರೆ ಅವ್ರನ್ನ. ಆಮೇಲೆ ತಮ್ಮಂಗೆ ಮದುವೆ ಬಿಡುಗಡೆ ಆಗುತ್ತೆ, ಹೋಗಿ ನೋಡು ಅದಿನ್ನ ಹಂಗೆ ಇದೆಯಾ ಅಂತ. ಅವನು ಬಂದು ನೋಡಿ ಅದು ಇಂಟ್ಯಾಕ್ಟ್ ಆಗಿದೆ ಅಂತ ಹೇಳ್ತಾನೆ. ಮತ್ತು ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ಜೈಲಿಗೆ ಒಂದು ಮೆಸೇಜ್ ಕಳಿಸ್ತಾನೆ, ಅದು ಎಲ್ಲಿಟ್ಟಿದ್ವಲ್ಲ ಅದು ಅಲ್ಲೇ ಇದೆ ಅಂತ ಅಂದ್ಬಿಟ್ಟು ಕಳಿಸಿರ್ತಾನೆ. ಅದು ಯಾರಿಗೂ ಹೋಗಿ ಸಿಕ್ಕಿಬಿಡುತ್ತೆ, ಪೊಲೀಸರು ಕೈಗೇನೆ ಸಿಗುತ್ತೆ, ಗೂಢಾಚಾರ್ಯರಿಗೆ. ಅಲ್ಲಿ ಬಂದು ಹುಡುಕ್ತಾರೆ, ಸಿಕ್ಕೋದಿಲ್ಲ. ಆಮೇಲೆ ಇವನಿಗೆ ತಮ್ಮಂಗೆ ದಿಗ್ಲ ಹೋಗ್ಬಿಡ್ತಾ, ಅಯ್ಯೋ ನೋಡಿದ್ನಲ್ಲ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅಣ್ಣನೂ ರಿಲೀಸ್ ಆಗಿ ಬರ್ತಾನೆ. ರಾತ್ರಿ ಅವರಿಬ್ಬರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಜೈಲಿಂದ ಬಂದಿದ್ದೆಲ್ಲ ಅದನ್ನೇ ಹಿಂಗೆ ಆಯ್ತು ಅಂತ ಬಾಗಿಲು ಬಡಿತಾರೆ. ಯಾರೋ ಬಾಗಿಲು ತೆಗೆದು ನೋಡಿದ್ರೆ ಈ ದೇವಿ ಆ ಕೊಳಗಬಲೆ ಇಟ್ಕೊಂಡು ನಿಂತಿರ್ತಾರೆ. ಇದು ತಗೊಳ್ಳಿ ನೀವು, ಮತ್ತು ಇದನ್ನು ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಕರೆಕ್ಟಾಗಿದೆ ಅಂದರೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಶಾಕ್ ಆಗುತ್ತೆ, ನಿನಗೆ ಹೆಂಗೆ ಸಿಕ್ತು ಅಂತ. ಇಲ್ಲ, ನಾನು ನಿಮ್ಮ ತೋಟದಲ್ಲಿ ನಾನು ಎಮ್ಮೆ ಮೇಯ್ಸಕ್ಕೆ ಹೋಗಿದ್ದೆ, ಹಿಂದಿನ ದಿವಸ ಜೋರು ಮಳೆ ಬಂದುಬಿಟ್ಟಿತ್ತು, ಆ ಮೇಲಿಂದೆಲ್ಲ ಮಣ್ಣು ಕೊಚ್ಚೋಗಿ ಏನೋ ಫಳ ಅಂತ ಇತ್ತು. ಹೋಗಿ ನೋಡಿದ್ರೆ ಈ ಒಡವೆಗಳು ಕಾಣಿಸ್ತು, ಇದನ್ನು ಮತ್ತೆ ಯಾರು ತೊಗೊಂಡ್ಬಿಡ್ತಾರೆ ಅಂತ ಅವಳ ಮನೆ ಅಡುಗೆ ಮನೆಯಲ್ಲಿ ಒಲೆ ಹತ್ರ ತೋಡಿ ಅದನ್ನು ಮುಚ್ಚಿ, ಆ ಗಂಡ ಒಬ್ಬ ದೊಡ್ಡ ಕುಡ್ಕ ಇರ್ತಾನೆ, ಅವನಿಂದ ಬಚಾವ್ ಮಾಡೋಕ್ಕೆ ಅದ್ರ ಮೇಲೆ ಒಂದು ಕಲ್ಲೇರಿ ಅಣ್ಣ ಬಂದ ಅಂತ ಗೊತ್ತಾದಾಗ ಅದನ್ನು ತಗೊಂಡು ವಾಪಸ್ ಕೊಡೋಕ್ಕೆ ಬಂದಿದ್ದೀನಿ, ಸರಿಗಿದೆಯಾ ನೋಡ್ಕೊಳ್ಳಿ ಅಂತ. ಅವನಿಗೆ ಅಣ್ಣಂಗೆ ತುಂಬ ಆನಂದ ದುಃಖ ಎಲ್ಲ ಆಗಿ, ನಿಂಗೆ ಇದರಲ್ಲಿ ಏನು ಬೇಕೋ ಅದನ್ನು ತಗೋ ನೀನು ಅಂತ ಕೇಳ್ತಾನೆ. ಅದಕ್ಕೆ ಕೇಳಿದಾಗ ಅವಳಂತಾಳೆ, ಸಮಯ ಈ ತಲೆನೋವು ನಾನು ಇಟ್ಕೊಳ್ಳಲ್ಲ, ಇದನ್ನು ತಗೊಂಬಂದು ನಾನು ಅಲ್ಲಿ ಇಟ್ಕೊಂಡು ನನ್ನ ಗಂಡಿಂದ ಕಾಪಾಡೋದು, ಪೊಲೀಸರಿಂದ ಕಾಪಾಡೋಕ್ಕೆ ನನ್ನ ತಲೆ ಬೇನೆ ಬಂದೋಯ್ತು. ನನ್ನ ಗಂಡನ ಸಹಾಯ ಮಠ ಹೊಡೆದ್ರು, ಹೆಂಗೆ ಹೊಡೆದ್ರು ಅಂದರೆ ಅವ್ನು ಸತ್ತೇ ಹೋದ. ಇದನ್ನು ಜೋಪಾನ ಮಾಡೋಕ್ಕೆ ನನ್ನ ಈ ತಲೆ ಬೇನೆ ನೀವೇ ಇಟ್ಕೊಳ್ಳಿ ಸ್ವಾಮಿ, ನನಗೇನು ಬೇಡ ಅಂತ ಹೊಟ್ಟೋಗ್ತಾಳೆ. ಅದು ಸುದ್ದಿ ಮಹಾತ್ಮ ಗಾಂಧಿಗೆ ಹೋಗಿ, ಮಹಾತ್ಮ ಗಾಂಧಿ ಕಾರವಾರಕ್ಕೆ ಬಂದಾಗ ಇವಳನ್ನ ಕರೆಸಿ, ಇಂಥ ದೇವಿಯರು ಇರೋದ್ರಿಂದನೇ ಭಾರತ ಭವಿಷ್ಯ ಸೇಫ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವಳಿಗೊಂದು ಸನ್ಮಾನ ಮಾಡಿ ಹೋಗ್ತಾರೆ. ಆ ಥರದ್ದು ಎಷ್ಟೊಂದು ಜನ ಹೆಣ್ಮಕ್ಳು. ಇನ್ನೊಬ್ಳು ಕುಯಿಲು ಅಂತ ತಮಿಳ್ನಾಡಲ್ಲಿ,
ಅಮ್ಮ ಸತ್ತೋಗ್ತಾಳೆ ಅಂತ ಅಪ್ಪ ತಗೊಂಬಂದು ಆ ಶಿವಗಂಗಾ ರಾಜ್ಯ ಆಡಳಿತ ಮಾಡುವಂಥ ರಾಣಿ ಕೈಗೆ ಒಪ್ಪಿಸ್ತಾಳೆ. ಅಲ್ಲಿ ಸಖತ್ತು ಎನರ್ಜಿ ಇದ್ದವಳು, ಜಾಣೆ. ಆಗ ರಾಣಿ ಅವಳಿಗೆ ಎಲ್ಲ ಯುದ್ಧ ಕಲೆಗಳನ್ನೆಲ್ಲನೂ ಕಲಿಸ್ತಾಳೆ. ಅವ್ರು ಬ್ರಿಟಿಷರು ಬಂತಾರೆ, ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ, ಗಂಡನ ಮತ್ತು ಮಗುನ ಬಹುಶಃ ಸಾಯಿಸ್ತಾರೆ ಅನ್ಸುತ್ತೆ. ಇವಳು ಕಾಡಿಗೆ ಬಿದ್ದುಬಿಡ್ತಾಳೆ. ಬಹುಶಃ ಭಾರತದಲ್ಲಿ ಅಂಡರ್ಗ್ರೌಂಡು ಸೇನೆಯನ್ನು ಕಟ್ಟಿರೋ ರಾಣಿ ಅಂದರೆ ಅವಳೇನೆ. ಅವಳ ಹೆಸರು ಏನೋ ಮರ್ತೋಯ್ತು, ಇದರಲ್ಲಿ ಇದೆ. ಅವಳು ಕಾಡಿಗೆ ಬೀಳ್ತಾಳೆ. ಅವಳಿಗೆ ವಾಪಸ್ ನನ್ನ ರಾಜ್ಯನ ತಗೋಬೇಕು ಅಂತ. ಅದೇನು ಅಂದರೆ ಒಂದು ಯುದ್ಧಾಸ್ತ್ರಗಳನ್ನು ಒಂದು ಗೋಡೌನ್ ಥರ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ. ಅದನ್ನು ಕಬ್ಜಾ ಮಾಡ್ಕೊಳ್ದೆ ಇವಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ. ಆಗ ಕುಯಿಲು ಪ್ಲ್ಯಾನ್ ಮಾಡ್ತಾಳೆ. ಒಂದು ಹಬ್ಬ ಬರುತ್ತೆ, ಯಾವುದೋ ದಸರಾ ಟೈಮಲ್ಲಿ. ಇವಳು ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗೋಂಗೆ ಹೋಗ್ತಾಳೆ. ಅವತ್ತು ಹೆಣ್ಮಕ್ಳಿಗೆ ಪೂಜೆ ಮಾಡೋಕ್ಕೆ ಬಿಡ್ತಾ ಇರ್ತಾರೆ. ಇವಳೊಂದು ತುಪ್ಪದ ಗಡಿಗೆ ತಗೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಅಂತ ಹೋಗಿ ಅಲ್ಲಿ ಒಳಗೆ ಹೋದಾಗ ಮೇಲೆ ಸುರ್ಕೊಂಡ್ಬಿಟ್ಟು ಬೆಂಕಿ ಹಚ್ಕೊಂಡು ಶಿಲ್ ಡೈವ್ ಇಂಟು ದಟ್ ಎಲ್ಲಿ ಆರ್ಮರ್ಸ್ನ ಇಟ್ಟಿರ್ತಾರಲ್ಲ ಅದರೊಳಗಡೆ ಬಿದ್ದು ಅದೆಲ್ಲ ಸ್ಫೋಟ ಆಗಿ ರಾಣಿ ಮತ್ತೆ ಯುದ್ಧ ಮಾಡಿ ತನ್ನ ರಾಜ್ಯನ ತಗೋತಾಳೆ. ಕೊನೆಗೆ ಬಂದು ನೋಡಿದಾಗ ಛಿದ್ರ ಆಗಿರೋ ಕುಯಿಲನ್ನ ತೊಡೆ ಮೇಲೆ ಇಟ್ಕೊಂಡು ಅಳ್ತಾಳೆ. ಈ ಇವ್ರನ್ನೆಲ್ಲ ಯಾಕೆ ಹೇಳಿದೆ ಅಂತಂದರೆ, ನಾವು ಮರ್ತು ಹೋಗ್ತೀವಿ ಹೆಣ್ಮಕ್ಳು ಮಾಡೋ ಅಂಥದ್ದು. ದುಡಿಮೆಗೂ ಮರ್ತು ಹೋಗ್ತೀವಿ. ಅವರ ಅಸ್ತಿತ್ವಕ್ಕೇ ಬೆಲೆ ಇಲ್ಲ ಅಂತಂದರೆ ಇನ್ನು ಅವ್ರ ಬಗ್ಗೆ ಇತಿಹಾಸ ಯಾರು ಬರೀತಾರೆ? ಆ್ಯಸ್ ಎ ಫೆಮಿನಿಸ್ಟ್ ಆ್ಯಂಡ್ ಆ್ಯಸ್ ಎ ದಲಿತ್ ಆ್ಯಕ್ಟಿವಿಸ್ಟ್, ಐ ಫೀಲ್ ವಿ ಹ್ಯಾವ್ ಟು ರೈಟ್ ಅವರ್ ಹಿಸ್ಟ್ರಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ವಾಟ್ ವಿ ರೀಡ್ ಆ್ಯಸ್ ಹಿಸ್ಟ್ರಿ ಅದು ಯಾರೋ ಉಳ್ಳವ್ರದ್ದೇ ಇರೋದು. ಅದು ಸ್ವಾತಂತ್ರ್ಯ ಹೋರಾಟ ಆಗಲಿ, ಹಿಂದೆ ರಾಜರು ಆಳ್ತಾ ಇದ್ದವರಾಗಿರಲಿ, ಅದೆಲ್ಲ ಉಳ್ಳವರು. ಅವ್ರಿಗೆ ದುಡ್ಡಿತ್ತು, ಶಾಸನಗಳನ್ನು ಕೆತ್ತಿಸ್ಕೊತಾ ಇದ್ರು, ತಾಮ್ರಪತ್ರದಲ್ಲಿ ಬರೆಸ್ತಾ ಇದ್ರು. ಆದರೆ ಎಷ್ಟು ಜನ ದುಡ್ದಿರ್ಬೋದಲ್ವಾ ಇದಕ್ಕೆ? ತಾಜ್ ಮಹಲ್ ಕಟ್ಟಕ್ಕೆ ಎಷ್ಟು ಜನ ದುಡ್ದಿರ್ಬೋದಲ್ವಾ? ದೊಡ್ಡದು ಶಿಲ್ಪಕಲೆ ಅಂತೀವಿ, ಎಷ್ಟು ಜನ ಬೆವರು ಸುರಿಸಿರ್ಬೋದಲ್ವಾ? ಸತ್ತು ಹೋಗಿರ್ಬೋದು. ಮತ್ತು ಈ ಮಹಿಳೆಯರಿಗೆ ಏನಿತ್ತು ದರ್ದು? ಗಾಂಧೀಜಿ ಕರೆ ಕೊಟ್ಟರು ಅಂತಂದರೆ ನಾವು ಹೋಗ್ಬಿಟ್ಟು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಸ್ವತಂತ್ರ ಬಂತು, ತುಂಬ ಮೆಲ್ಲಿಗೆ ಹಿಂದೆ ಸರ್ಕೊಂಡ್ರು. ಅವ್ರನ್ನ ಯಾರು ಕ್ಯಾರೆ ಕಿತಾರೆ ಅಂತ ಅಂದವ್ರು ಅಲ್ವೇ ಅಲ್ಲ. ಬಹುಶಃ ಇದು ಇದರಲ್ಲಿ ಒಂದು ನಾರ್ತ್ ಕೆನರಾಗೆ ಹೋಗ್ತಾ ಒಂದು ಕಡೆಯಲ್ಲಿ ಮಾತ್ರ ಒಂದು ಸ್ವಾತಂತ್ರ್ಯ ಉದ್ಯಾನ ಅಂತ ಮಾಡಿ ಈ ಹೆಣ್ಮಕ್ಳ ಹೆಸರುಗಳೆಲ್ಲನೂ ಇದೆ ಅನಿಸುತ್ತೆ. ಬಹುಶಃ ಫೆಮಿನಿಸ್ಟ್ ಕಣ್ಣುಗಳಲ್ಲಿ ಇತಿಹಾಸ ಬರಿಬೇಕು ಅಂದಾಗ ಈ ಥರ ಮಹಿಳೆಯರನ್ನು ಹುಡುಕಿ ಹೋಗಿ ಮಾಡಿರೋವಂಥದ್ದು. ಈ ಎರಡರ ಕಾಂಟೆಕ್ಸ್ಟಲ್ಲಿ ನಾನು ಇದನ್ನ ಹಿನ್ನೆಲೆ ಯಾಕೆ ಹೇಳಿದೆ ಅಂತಂದರೆ, ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋಂಥ ನಾವು ಇತಿಹಾಸ ಕಟ್ಟಿದೆವು. ವಿ ಆಲ್ಸೋ ಮೇಡ್ ಹಿಸ್ಟ್ರಿ. ಆ್ಯಂಡ್ ವೈ ಡಿಡ್ ದೇ ಟೆಲ್ ದಟ್ ವಿ ಆಲ್ಸೋ ಮೇಡ್ ಹಿಸ್ಟ್ರಿ? ಬಿಕಾಸ್ ಅವರು ಬರೆಯೋಕ್ಕೆ ಬರೆದಿರೋರು, ಮತ್ತು ಯಾರ ಪಾಸ್ಟು ಇಟ್ಸ್ ನಥಿಂಗ್. ನಂದೇನು ಲೆಗೆಸಿ ಅಂತಂದರೆ, ಯಾರೋ ನಮ್ಮ ಫೋರ್ ಫಾದರ್ಸು ಇಂತಿಂಥ ವಿದ್ಯೆ ಕಲ್ತಿದ್ರು, ಇಂಥ ಪಂಡಿತರಾಗಿದ್ದರು ಅಂತ ಅನ್ನೋರಲ್ಲ. ವಾಟ್ ವಾಸ್ ದೇರ್ ಪಾಸ್ಟ್? ಯಾರೋ ಸತ್ತದನ ಒತ್ತಾಗ್ತಾ ಇದ್ದಂಥವ್ರು, ಯಾರು ತಮಟೆ ಇಟ್ಕೊಂಡು ಹೊಡಿತಾ ಇದ್ದಂಥವ್ರು, ಸಾವಿನ ಸುದ್ದಿನ ತಲುಪಿಸ್ತಾ ಇದ್ದಂಥವ್ರು, ಬಿಟ್ಟು ಚಾಕ್ರಿ ಮಾಡ್ತಾ ಇದ್ದಂಥವ್ರು, ಊರಾಚೆ ಇದ್ದಂಥವ್ರು, ಇಂಥವರಿಗೆ ಅಕ್ಷರ ಅನ್ನೋದು ಬಿದ್ದರೆ ವಾಟ್ ಮಿರಾಕಲ್ ಕ್ಯಾನ್ ಹ್ಯಾಪನ್ ಇಸ್ ದಿಸ್. ಐ ಫೀಲ್ ಫಾರ್ ಮೀ ಇಟ್ಸ್ ಎ ಗ್ರೇಟ್ ಬುಕ್. ನೀವು ಅದನ್ನು ಎಷ್ಟರ ಮಟ್ಟಿಗೆ ಇದು ಇತಿಹಾಸ ಅಂತ ಇತಿಹಾಸದ ಸ್ಟ್ಯಾಂಡರ್ಡ್ ಮೂಲಕ ನೋಡ್ತೀರಿ ಅಂತಂದರೆ ಅದು ಇತಿಹಾಸ ಅಲ್ಲ ಅಂತ ಅನ್ನಿಸ್ಕೋಬೋದು. ಆದರೆ ನಾನು ಇತಿಹಾಸನ ಹೇಗೆ ನೋಡ್ತೀನಿ ಅಂದರೆ, ನಿಜವಾಗ್ಲೂ ಈ ನಾಡನ್ನು ಕಟ್ಟಿದವರೇ ನಿಜವಾದ ಇತಿಹಾಸಕಾರರು. ನಾವು ಅವ್ರ ಬಗ್ಗೆನೇ ಬರಿಬೇಕಾಗಿರುವಂಥದ್ದು. ಬೇರೆ ಎಲ್ಲರಿಗೂ ಎಲ್ಲ ಥರದ್ದು ಸಿಕ್ಕಿದೆ. ಈ ಪುಸ್ತಕಕ್ಕೆ ಬಂತು ಅಂತಂದರೆ, ನಾವು ಯಾವತ್ತೂ ಮಹಿಳಾ ಚಳುವಳಿ ಅಂದರೆ ಒಂದು ಸ್ವಾತಂತ್ರ್ಯ ಪೂರ್ವದ ಪ್ರೀ ಇಂಡಿಪೆಂಡೆನ್ಸು, ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ತಗೊಂಡ್ರೆ, ಪ್ರೀ ಇಂಡಿಪೆಂಡೆನ್ಸಲ್ಲಿ ಯಾವಾಗ್ಲೂ ಮಹಿಳಾ ಚಳುವಳಿಯ ಇತಿಹಾಸ ಶುರುವಾಗೋದು ಸುಧಾರಣಾವಾದಿಗಳು, ರಾಜಾ ರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ, ವಿದ್ಯಾಸಾಗರು, ಇಲ್ಲಿಂದ ಶುರುವಾಗುತ್ತೆ. ಆಮೇಲೆ ಆ ನಂತರದ್ದು ಬಂತು ಅಂತಂದರೆ 70s and 80s ಟುವರ್ಡ್ಸ್ ಈಕ್ವಾಲಿಟಿ ಅನ್ನೋ ಒಂದು ರಿಪೋರ್ಟು, ಭಾರತದ ಮಹಿಳೆಯರ ಸ್ಥಿತಿಗತಿಯ ಅಧ್ಯಯನದ ಒಂದು ವರದಿ. ವಿಶ್ವಸಂಸ್ಥೆಗೆ ಭಾರತವು ಸಿಗ್ನೆಟರಿ ಆಗಿರೋದ್ರಿಂದ ಇಲ್ಲಿಯ ಮಹಿಳೆಯರದ್ದು ಸ್ಥಿತಿಗತಿ ಬಗ್ಗೆ ಒಂದು ವರದಿಯನ್ನು ಕೊಡಬೇಕಾಗಿತ್ತು. ಆಗ ಪುಲರೇಣು ಅಂತ ಅನ್ನೋರು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ದರು.
ಅವರು ಒಂದು ಸಮಿತಿಯನ್ನು ರಚಿಸಿ, ವೀಣಾ ಮಜುಮ್ದಾರ್ ಅವರು ಅವ್ರನ್ನ ಎಲ್ಲರನ್ನೂ 2ನೇ ಸ್ತ್ರೀವಾದದ ಅಲೆಯ ಅಜ್ಜಿ ಅಂತ ಕರೀತಾರೆ ಅವ್ರನ್ನ. ಅವರು ಆ ಸಮಿತಿಗೆ ಅಧ್ಯಕ್ಷರು ಆಗಿದ್ರು. ಅವರು ಅಧ್ಯಕ್ಷರಾಗಿ ಫಸ್ಟ್ ಟೈಮು, ಅಂದರೆ ಆಕೆ ತುಂಬ ದೊಡ್ಡ ಮನೆಯವಳು, ಓದಿದ್ರು, ಪ್ರೊಫೆಸರ್ ಆಗಿದ್ರು, ಎಲ್ಲವೂ ರೀಚಬಲ್ ಆಗಿದ್ದ ಅಂತ ಮಹಿಳೆ ಅವರು. ಅವರಿಗೆ ಹೋಗಿ ನೋಡಿದಾಗ ಬೆಚ್ಚಿ ಬೀಳೋ ಅಂಥ ಅಂಕಿಅಂಶಗಳು ಬಂತು. ನೀವು ಯಾವುದೇ ಮಾನವ ಅಭಿವೃದ್ಧಿ ಸೂಚ್ಯಂಕನ ತಗೋತೀರಿ ಅಂದರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ತಗೊಂಡ್ರೆ, ಶಿಕ್ಷಣ ಆಗಲಿ, ಉದ್ಯೋಗ ಆಗಲಿ, ಪೌಷ್ಟಿಕತೆ ಆಗಲಿ, ಆರೋಗ್ಯ ಸೇವೆ ಆಗಲಿ, ಇದು ಅಕ್ಷರತೆ ಆಗಲಿ, ಇದು ಯಾವುದೂ ಇಲ್ಲದೆ ಇರುವಂಥ ಕೋಟ್ಯಾಂತರ ಮಹಿಳೆಯರು ಭಾರತದಲ್ಲಿ ಇದ್ದರು. ಒಂದು ಪಾಪ ಬಿಸಿಲಲ್ಲಿ ಹೋಗಿ ಇಂಟರ್ವ್ಯೂ ಮಾಡಬೇಕಾಗಿತ್ತು, ಅದು ಸುಸ್ತೊಡಿಸ್ತು. ಈ ಹೆಣ್ಮಕ್ಳನ್ನ ಮಾತಾಡಿಸಿದಾಗ ಇನ್ನೊಂದು ದೊಡ್ಡ ಜ್ಞಾನೋದಯ ಆಯಿತು ಅವ್ರದ್ದು. ಅದೊಂದು ಇವತ್ತಿಗೂ ತುಂಬ ಒಳ್ಳೆ ರಿಪೋರ್ಟ್ ಅದು ಟುವರ್ಡ್ಸ್ ಈಕ್ವಾಲಿಟಿ ಅನ್ನೋದು. ಆಗ ಅವರು ಹೇಳಿದ್ದು, ಯಾರು ಒಂದು ಪವರ್ಫುಲ್ ಆಗಿರೋ ಅಂಥವ್ರು ಇದ್ದಾರೋ, who can analyze, who can theorize, they have to work for these women. ಅವರು ವಿಮೆನ್ ಸ್ಟಡೀಸ್ ಆ್ಯಂಡ್ ವಿಮೆನ್ಸ್ ಫೆಮಿನಿಸ್ಟ್ ಸಿದ್ಧಾಂತಗಳು, ದೇ ಶುಡ್ ಒಂಥರ ಅದು ಮಹಿಳಾ ಚಳುವಳಿಯ ಲಿಮ್ಸ್ ಆಗಬೇಕು ಅಂತ ಬಯಸಿದಂಥವ್ರು. ಎಲ್ಲೂ ಥಿಯರಿ ಮತ್ತು ಪ್ರಾಕ್ಟೀಸನ್ನು ಬೆಸೆಯುವ ಮತ್ತು ಉಳ್ಳಂತಹ ಮಹಿಳೆಯರು ಇಲ್ಲದೇ ಇರುವಂಥ ಮಹಿಳೆಯರನ್ನು ಕಟ್ಟುವಂಥದ್ದಕ್ಕೆ ಒತ್ತನ್ನು ಕೊಟ್ಟಂಥವ್ರು. ಇದನ್ನು ನಾವು ಸಾಮಾನ್ಯವಾಗಿ ಅಟ್ ಎ ಗ್ಲಾನ್ಸ್ ಮಹಿಳಾ ಚಳುವಳಿ ಅಂತ ಅಂದರೆ ನೋಡ್ತೀವಿ ನಾವು. ಆದರೆ ಇದಕ್ಕೆ ಎಷ್ಟೋ ವರ್ಷಗಳ ಹಿಂದೆ, 150 ವರ್ಷಗಳ ಹಿಂದೆ ಹೆಣ್ಮಕ್ಳಿಗೆ ಶಾಲೆನ ಕಟ್ಟಿ, ಹೆಣ್ಮಕ್ಳಿಗೆ ಶಾಲೆನ ಕಲಿಸಿ, ಬರೀ ಹೆಣ್ಮಕ್ಳಿಗೆ, ದಲಿತ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಎಲ್ಲ ಜಾತಿ ಧರ್ಮದ ಹೆಣ್ಮಕ್ಳಿಗೆ ಶಾಲೆ ಕಲಿಸಿ, ಬಾವಿ ತೋಡಿಸಿ, ನೀರು ಕೊಟ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆಯನ್ನು ನಾವು ಮರೆತೇ ಹೋಗ್ಬಿಟ್ಟಿದ್ದೀವಿ. ಆಮೇಲೆ ಅದರ ಮುಂದಿನ ಪೀಳಿಗೆ ಲೆಗೆಸಿಯ ಮುಂದುವರಿಕೆಯಾಗಿ ಬಂದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮರೆತೇ ಹೋಗಿದ್ದೀವಿ. ಆ್ಯಕ್ಚುಲಿ ನಿಜವಾದ ಅರ್ಥದಲ್ಲಿ ಆತ ಒಬ್ಬ ಮಾಡರ್ನ್, ಆಧುನಿಕ ಭಾರತದ ಮೊದಲ ಸ್ತ್ರೀವಾದಿ ಅಂತ ಕರಿಬೋದು. ಇವರು ಫುಲೆ ಅವ್ರೂ ಅಷ್ಟೇ ಎಷ್ಟು ರ್ಯಾಡಿಕಲ್ ಆಗಿದ್ದಂಥವ್ರು ಅಂತಂದರೆ, ಆಗಿನ ಕಾಲಕ್ಕೆ ಸಾವಿತ್ರಿಬಾಯಿ ಫುಲೆ ಜಾತಿ ಬಿಟ್ಟು ಮದುವೆಯನ್ನು ಮಾಡಿಸ್ತಾ ಇರ್ತಾರೆ, ಸರಳ ಮದುವೆಯನ್ನು ಮಾಡಿಸ್ತಾ ಇರ್ತಾರೆ, ಪುರೋಹಿತರು ಇಲ್ಲದೇನೆ ಮಾಡಿಸ್ತಾ ಇರ್ತಾರೆ. ಮತ್ತು ಅದು ಎಷ್ಟು ಕ್ರಾಂತಿಕಾರಿ ಅಂತಂದರೆ, ಅವರು ಒಂದು ಓತನ್ನ ಅವ್ನು ಕೇಳೋದು, ಹುಡುಗ ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂದರೆ, ಇವಳು ನೀನು ನಿನ್ನ ಸಂಗಾತಿಯಾಗಿಯೂ ಇದ್ದು ಸಮಾಜಮುಖಿಯಾಗಿ ಕೆಲಸನೂ ಮಾಡೋದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ, ಹಂಗಂದ್ರೆ ನಾನು ಮದುವೆ ಆಗ್ತೀನಿ. ಆಮೇಲೆ ನೀನು ಬರೀ ನಿನ್ನ ಮನೆಗಷ್ಟೇ ಸೀಮಿತ ಆಗದೆ ಸಮಾಜಕ್ಕೆ ನಾವೊಂದು ಋಣ ತೀರಿಸೋದಿದೆ, ಅದಕ್ಕೆ ನಾವು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಒಪ್ಕೊಂತೀವ. ಈ ಥರದ್ದು ಒಂದು ಓತನ್ನು ಕೊಡಿಸಿ ಮದುವೆ ಮಾಡ್ತಾ ಇದ್ದಂಥದ್ದು. ಇದನ್ನೆಲ್ಲದನ್ನು ಯಾರು ನೋಡೇ ಇರಲಿಲ್ಲ, ತಿರುಗೇ ನೋಡಿರಲಿಲ್ಲ. ನಾನು ಫೆಮಿನಿಸ್ಟ್ ಮೂಮೆಂಟಿನ ಭಾಗನೇ. ನನಗೆ ಮೊದಲಿಗೆ ನಾನು ಎಕ್ಸ್ಪೋಸ್ ಆಗಿದ್ದೇನೆ ಫೆಮಿನಿಸ್ಟ್ ಮೂಮೆಂಟಿಗೆ. ಆದರೆ ಈ ಇತಿಹಾಸವನ್ನು ಹುಡುಕಿ ತೆಗೆದವರು ಮತ್ತೆ ದಮನಿತ ಮಹಿಳೆಯರು. ಸಾವಿತ್ರಿಬಾಯಿ ಫುಲೆನಾಗಲಿ ಅಥವಾ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಆಗಲಿ, ಬಾಬಾ ಸಾಹೇಬರ ಬಗ್ಗೆ ಆಗಲಿ, ಅಥವಾ ಶಾಹು ಮಹಾರಾಜ ಏನು ಮಾಡಿದ್ರು ಅನ್ನೋದಾಗಲಿ, ಮತ್ತೆ ಸ್ತ್ರೀವಾದಿಗಳನ್ನೇ ತೆಗೆದಿದ್ದು. ಮತ್ತು ಇದರಲ್ಲಿ ಬರೋ ಅಂಥ ದಲಿತ ಹೆಣ್ಣು ಮಕ್ಕಳದು ಏನು ಇತಿಹಾಸ ಇದೆ, ಇದನ್ನು ದಲಿತ ಚಳುವಳಿಯ ಗಂಡಸರೂ ಬರೆದಿರಲಿಲ್ಲ. ದಲಿತ ಹೆಣ್ಮಕ್ಳೇ ಹುಡುಕಿ ಅವ್ರ ಇತಿಹಾಸನ ಅವರೇ ಕಟ್ಟಿದ್ರು. ಮತ್ತು ಅವರು ಇತಿಹಾಸ ಕಟ್ಟೋ ಅಂಥವ್ರಲ್ಲ. ಅದಕ್ಕೆ ನಾವು ಇದಕ್ಕೆ ಮೊದಲು ವೀವರ್ ಮೇಕಿಂಗ್ ಹಿಸ್ಟ್ರಿ ಅನ್ನೋದು ಆಂಧ್ರದಿಂದ ಬಂದಿದ್ದು. ಆಗ ಎಕ್ಸ್ಟ್ರೀಮ್ ಲೆಫ್ಟು ತುಂಬ ಪೀಕಲ್ಲಿ ಇದ್ದಂಥ ಟೈಮಲ್ಲಿ ಹೆಣ್ಮಕ್ಳು ಬಂದೂಕ ತಗೊಂಡು ಕಾಡಿಗೆ ಹೋದ್ರು. ಪುಟ್ಟು ಮಕ್ಕಳನ್ನ ಕಾಡಿನ ಅಂಚಿನಲ್ಲಿ ಮಲಗಿಸ್ಬಿಟ್ಟು ಬಂದೂಕ್ ಇಟ್ಕೊಂಡು ಕಾಡಿಗೆ ಹೋದ್ರು. ವಾಪಸ್ ಬಂದಾಗ ಆ ಮಗು ಎಲ್ಲಿರ್ಬೋದು ಅನ್ನೋ ಊಹೆನೂ ಇಲ್ಲದೆ ಇರೋದು. ಅಂಥ ಹೆಣ್ಣು ಮಕ್ಕಳು ಅಲ್ಲಿಂದ ಈಚೆ ಬಂದ ಮೇಲೆ ಅವ್ರದ್ದು ಇತಿಹಾಸವನ್ನು ಬರೆದ್ರು. ಲಲಿತಾ ಮತ್ತು ಸುಜಿತಾರು ಇವರೆಲ್ಲರೂ ಸ್ತ್ರೀ ಶಕ್ತಿ ಸಂಘಟನಾ ಅಂತ ಒಂದು ಸಂಘಟನೆ ಇದೆ. ಅದರಲ್ಲಿ ವಿ ವರ್ ಮೇಕಿಂಗ್ ಹಿಸ್ಟ್ರಿ, ಮನಕು ತೆಲಿಯನಿ ಮನ ಚರಿತಮು ಅಂತ ತೆಲುಗಲ್ಲಿ ಬಂದಿದ್ದು ಅದು. ಅದರಿಂದ ಇವ್ರು ಇನ್ಸ್ಪೈರ್ ಆಗಿ ನಾವು ಇತಿಹಾಸ ಕಟ್ಟುತ್ತೇವೆ ಅಂತ ಈ ಪುಸ್ತಕನ ಬರೆದಿರೋದು. ಇದನ್ನ ಬರೆದಿರೋದು ಮೀನಾಕ್ಷಿ ಮೂನ್ ಅಂತ ಅಂದ್ಬಿಟ್ಟು
ಬಹುಶಃ ಅವ್ರ ಫ್ಯಾಮಿಲಿಯವರು ಬಾಬಾ ಸಾಹೇಬ್ ಚಳುವಳಿಯಲ್ಲಿ ಭಾಗಿಯಾಗಿದ್ದವರು ಅಂತ ಅನಿಸುತ್ತೆ. ಇನ್ನೊಬ್ಬರು ಊರ್ಮಿಳಾ ಪಾವರ್, ನೀವು ಅವ್ರ ಹೆಸರನ್ನ ಕೇಳಿದರೆ ತುಂಬ ದೊಡ್ಡ ಕಥೆಗಾರ್ತಿ, ತುಂಬ ದೊಡ್ಡ ಸ್ತ್ರೀವಾದಿ. ಅವರ ಪಠ್ಯಪುಸ್ತಕ ಹಲವಾರು ರಾಜ್ಯಗಳಲ್ಲಿ ಪಠ್ಯಪುಸ್ತಕ ಆಗಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲೂ ಅವರ ಕಥೆಗಳನ್ನು ಓದ್ತಾರೆ. ಇವರು ಮಹಿಳೆಯರು ಯಾರೂ ಕೆಲಸ ಮಾಡಿಲ್ವಾ ಅಂತ ಅಂದ್ಬಿಟ್ಟು ಹುಡ್ಕೊಂಡು ಹೋಗ್ತಾರೆ. ಆ ಕಾಲದ ಆರ್ಕೈವ್ಗಳನ್ನೆಲ್ಲ ಹುಡುಕ್ತಾರೆ. ಆ ಮೇನ್ ಸ್ಟ್ರೀಮ್ ಪೇಪರಲ್ಲಾಗಲಿ ಮೇನ್ ಸ್ಟ್ರೀಮ್ ಮಾಧ್ಯಮದಾಗಲಿ ಏನೂ ಅವರಿಗೆ ಸಿಕ್ಕೋದಿಲ್ಲ. ದಲಿತ ಚಳುವಳಿಯಲ್ಲಿರೋರೇನೆ ಏನು ಹುಡ್ಕೊಂಡು ಹೋಗ್ತೀರಿ ಹೆಣ್ಮಕ್ಳೆಲ್ಲ ಏನೂ ಮಾಡಿಲ್ಲ ಅಂತ ಲೇವಡಿ ಮಾಡಿದ್ರು. ಪಾಪ ಇವರಿಬ್ರು ರಿಸರ್ಚರ್ಸ್ ಅಲ್ಲ. ಪಾಪ ಇಂಥ ಪೆಟ್ಟಿಗೆ ಟ್ರಂಕ್ ಅಂತದೊಂದು ಟೇಪ್ ರೆಕಾರ್ಡರ್ ಇಟ್ಕೊಂಡು, ಪೆನ್ನು ಪೆನ್ಸಿಲ್ ಇಟ್ಕೊಂಡು, ಬುಕ್ಕ ಇಟ್ಕೊಂಡು ಹುಡಿಕೊಂಡು ಹೋದವ್ರು. ಹಿಂಗೆ ಕೇಳ್ಕೊಂಡು ಇವರಿದ್ರ ಅಂತ ಹಿಡ್ಕೊಂಡು ಏನು ಸಿಕ್ಕುತ್ತೆ ಅಂತ ಅಂದಿದ್ರು. ಹಂಗೆ ಕೊನೆಗೆ ಇವ್ರಿಗೆ ಏನು ಸಿಗ್ತಾ ಇಲ್ಲ ಅಂದಾಗ ಮತ್ತೆ ನೋಡಿ ಇತಿಹಾಸಕ್ಕೆ ದಮನಿತರು ಇತಿಹಾಸನ ಬರೀಬೇಕು ಅನ್ನೋಕ್ಕೆ ಇವ್ರು ಎಲ್ಲ ಆಕರಗಳು ಸಿಕ್ಕಿದ್ದು ಬಾಬಾ ಸಾಹೇಬರು ತರ್ತಾ ಇದ್ದಿದ್ದು ಪ್ರಬುದ್ಧ ಭಾರತ, ಜನತಾ ಮತ್ತು ಮೋಕನಾಯಕ ಪತ್ರಿಕೆಗಳಲ್ಲಿ. ಮತ್ತು ಅವ್ರು ಏನೇನು ಪುಸ್ತಕಗಳನ್ನ ಬರೆದಿದ್ರು ಅದರಲ್ಲಿ ಇವ್ರಿಗೆ ಸಿಗುತ್ತೆ. ಇದರಲ್ಲಿ ಬರೆದಿದ್ದಾರೆ. ನಮ್ಗೆ ಅಲ್ಲಾವುದ್ದೀನನ್ನ ದೀಪ ಉಜ್ಜದಂಗೆ ಆಯಿತು ಬಾಬಾ ಸಾಹೇಬ್ರದ್ದು ಆರ್ಕೈವು, ಈ ಮೂನ್ ಅವ್ರ ಮನೆಯಲ್ಲಿದ್ದ ಲೈಬ್ರರಿ, ಅವನ್ನೆಲ್ಲ ನೋಡಿದಾಗ ವಿವರಗಳು ಸಿಗುತ್ತೆ. ಅದರಲ್ಲಿ ಸಿಕ್ಕಾಗ ಕೆಲವರು ಬದುಕಿರ್ತಾರೆ, ಕೆಲವರು ಸತ್ತೋಗಿರ್ತಾರೆ, ಅವ್ರ ಮನೆಯವ್ರು ಇರ್ತಾರೆ. ಇವ್ರು ಹೋಗಿ ಆ್ಯಕ್ಚುಲಿ ಯಾರು ಕೆಲಸ ಮಾಡಿದ್ರು ಅವ್ರನ್ನ, ಕೆಲವ್ರು ಬದುಕಿದ್ದವ್ರನ್ನೆಲ್ಲರನ್ನೂ ಮಾತಾಡಿಸಿ ಅವರ ಇತಿಹಾಸವನ್ನು ದಾಖಲಿಸಿದ್ದಾರೆ. ತೀರೋಗಿದ್ದವ್ರದ್ದೆಲ್ಲ ಮಾಹಿತಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಆ ಥರ ಒಂದು 44 ಹೆಣ್ಣು ಮಕ್ಕಳ ಇತಿಹಾಸವನ್ನು ಇದರಲ್ಲಿ ದಾಖಲಿಸಿದ್ದಾರೆ. ಇದು 2 ಭಾಗ ಇರುವಂಥ ಪುಸ್ತಕ. ಇದು ಮೊದಲನೇ ಭಾಗದಲ್ಲಿ ಮಹಾರಾಷ್ಟ್ರದ ಒಂದು ಇತಿಹಾಸದ ಬಗ್ಗೆ ಬರುತ್ತೆ. ಆ ಭಾಗದಲ್ಲಿ ಬರುವಂಥದ್ದು ಅಲ್ಲಿಯ ಮಹಾರಾಷ್ಟ್ರದ, ವಿಶೇಷವಾಗಿ ಈ ಕಡೆ ಕೊಂಕಣ್ ಕಡೆಯಲ್ಲಿರುವಂಥ ಭಾಗದ ಸಾಮಾಜಿಕ ಹಿನ್ನೆಲೆ ಏನಿತ್ತು ಅಂತ ಅನ್ನೋದು. ಎರಡನೇದು ಅದರ ಐತಿಹಾಸಿಕ ಹಿನ್ನೆಲೆ. ಪೇಶ್ವೆಗಳು ಬಾವುಟ ಇಳಿಯುತ್ತೆ, ಬ್ರಿಟಿಷರದು ಬಾವುಟ ಏರುತ್ತೆ, ಆ ಐತಿಹಾಸಿಕ ಹಿನ್ನೆಲೆ ಒಂದು. ಮತ್ತು ಅಲ್ಲಿಗೆ ಬಾಬಾ ಸಾಹೇಬರು ಬರೋಕ್ಕೆ ಮೊದಲೇನೆ ಒಂದು ಸ್ಟೇಜ್ ಸಿದ್ಧ ಆಗಿತ್ತು. ಆ ಜಾನ್ಬಾ ಕಾಂಬ್ಳೆ ಅನ್ನೋರಿದ್ರು, ಅವರೆಲ್ಲ ಶಿಕ್ಷಣಕ್ಕೆ ಕೆಲಸ ಮಾಡ್ತಿದ್ರು, ದೇವದಾಸಿ ಆಗಿ ಬಿಡೋದನ್ನ ತಪ್ಪಿಸ್ತಾ ಇದ್ರು, ಅವ್ರಿಗೆ ಮದುವೆ ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಈ ಥರದ್ದೆಲ್ಲದನ್ನು ಆಗ್ಲೇ ಒಂದು ಶುರು ಮಾಡಿದರು. ಆಮೇಲೆ ಬಾಬಾ ಸಾಹೇಬರು ಬಂದಾಗ ಇವ್ರಿಗೆ ಯಾರೋ ತಲೆ ಮೇಲೆ ಒಡೆದು ಎಬ್ಬಿಸೋ ಅಂಥದ್ದು ಒಂದು ಚಳುವಳಿ ಆಗುತ್ತೆ. ನಿದ್ದೆ ಹೊಡಿತಾ ಇದ್ರು, ಎಬ್ಬಿಸೋ ಅಂಥದ್ದು ಆಗುತ್ತೆ. ಆಮೇಲೆ ಮೊದಲು ಸಂಘಟಿಸಿದ್ರು. ಇದಕ್ಕೆ ಆ ಜಾನ್ಬಾ ಕಾಂಬ್ಳೆ ಅವರು ತುಂಬ ಕೆಲಸ ಮಾಡಿದ್ದಾರೆ. ಈ ಧಾರ್ಮಿಕ ವೇಷವಾಟಿಕೆ, ವಿಶೇಷವಾಗಿ ಆ ಮುರುಳಿಯರು ಅಂತ ಬಿಡ್ತಾರೆ, ನಮ್ಮ ಕಡೆಯಲ್ಲಿ ದೇವದಾಸಿಯರಾಗಿ ಬಿಡ್ತಾರಲ್ಲ, ಅದರ ವಿರುದ್ಧ, ಅದ್ರ ಬಗ್ಗೆ ಪತ್ರಿಕೆ ಅಂತ ತಗೊಂಬರ್ತಾರೆ, ನಿರಂತರವಾಗಿ ಬರೀತಾರೆ, ಅವ್ರಗಳ ಕೈನಲ್ಲೂ ಬರೆಸ್ತಾರೆ, ಹುಡುಕಿಸ್ತಾರೆ. ದೇವದಾಸಿ ಬಿಡೋದನ್ನು ತಪ್ಪಿಸೋದಕ್ಕೆ, ಮದುವೆ ಮಾಡ್ಕೊಳ್ಳೋದಕ್ಕೆ ವಧುರದ್ದು ಹಾಕ್ತಾರೆ, ಇಂಥವ್ರನ್ನ ನೀವು ಮದುವೆ ಆಗೋಕ್ಕೆ ಮುಂದೆ ಬನ್ನಿ ಅಂಥದ್ದನ್ನು ಮಾಡ್ತಾರೆ. ಮತ್ತು ದಲಿತ ಮಹಿಳೆ ಮತ್ತು ಆಗ ಇದ್ದಂಥದ್ದು ವೈವಾಹಿಕ ಸಂಪ್ರದಾಯ ಏನಿತ್ತು ಅದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ. ಮತ್ತು ಸಮಾನತೆಗಾಗಿ ನಡೆಸಿದ ಹೋರಾಟ. ಆ ಸಮಾನತೆಗಾಗಿ ಇವ್ರು ಸಂಘಟಿತರಾದಾಗ ಇವ್ರಿಗೆ ಒಂದು ಅವೇರ್ನೆಸ್ ಒಂದು ಬರುತ್ತೆ ಇವ್ರಿಗೆ. ಅಂದರೆ ಸಂಘಟನೆಗೆ ಇರೋವಂಥ ವ್ಯಾಲ್ಯೂನ ಹೆಂಗೆ ಕಲ್ತ್ಕೊಂಡ್ರು ಅಂತ ಅಂದ್ಬಿಟ್ಟು. ಆಮೇಲೆ ಬಾಬಾ ಸಾಹೇಬರು ರಾಜಕೀಯವಾಗಿ ಅವರ ಹಕ್ಕನ್ನು ನೀವು ಯಾಕೆ ರಾಜಕೀಯವಾಗಿ ಜಾಗೃತರಾಗಬೇಕು ಅಂತ ಅನ್ನೋದು ಅದ್ರ ಬಗ್ಗೆ ಬರುತ್ತೆ. ಮತ್ತು ಬಾಬಾ ಸಾಹೇಬರ ದೃಷ್ಟಿಕೋನಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಈ ಪತ್ರಿಕೆಗಳನ್ನ ತರಿಸಿ ಹೆಣ್ಮಕ್ಳ ಕೈನಲ್ಲಿ ಬರೆಸ್ತಾರೆ, ಅವ್ರಿಗೇನೆ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ. ಅದು ಹೆಂಗೆ ಜ್ಞಾನೋದಯನ ಉಂಟು ಮಾಡಿದ್ರು ಥ್ರೂ ಲಿಟ್ರೇಚರ್ ಅಂತ. ಆಮೇಲೆ ಧರ್ಮಾಂತರ 56 ಅಕ್ಟೋಬರ್ 13 ಬಾಬಾ ಸಾಹೇಬರು ಎಲ್ಲರನ್ನೂ ಬೌದ್ಧ ಧರ್ಮಕ್ಕೆ ಸೇರಿಸ್ತಾರೆ. ಅದರದ್ದೊಂದು ದೊಡ್ಡ ಹೋರಾಟ, ಅದ್ರ ಹಿಂದೆ ಹೋರಾಟ ಮಾಡಿ, ಅದ್ರ ಮುಂದೆನೂ ಹೋರಾಟ ಮಾಡಿ, ಬಾಬಾ ಸಾಹೇಬರು ತೀರ್ಕೊಂಡ್ಮೇಲೆ ಇವತ್ತಿಗೂ ಮಹಾರಾಷ್ಟ್ರದಲ್ಲಿ ಅದು ತುಂಬ ದೊಡ್ಡ ಚಳುವಳಿಯಾಗಿಯೇ ಮುಂದುವರೆದಿದೆ. ಅದು ಕನ್ವರ್ಷನ್ ಆಗುವಂಥದ್ದು. ಆಮೇಲೆ ಮತಾಂತರದ ನಂತರ ಏನಾಯಿತು ಅಂತ, ಆಗ ಭಾರತದ ಸರ್ಕಾರ ರಚನೆ ಆಗುತ್ತೆ, ಅದರಲ್ಲಿ ಹೆಣ್ಮಕ್ಳು ಹೆಂಗೆ ಪಾಲ್ಗೊಂಡ್ರು ಅಂತ ಅನ್ನೋದು. ಇದರಲ್ಲಿ ನಾನು ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ. ಬಾಬಾ ಸಾಹೇಬ್ರದ್ದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಫಾರ್ ದಿ ಇಮ್ಯಾನ್ಸಿಪೇಷನ್ ಆಫ್ ಇಂಡಿಯನ್ ವಿಮೆನ್ನು
ಮೊದಲನೇದು ಜಾತಿಯ ವಿಶ್ಲೇಷಣೆ, ಜಾತಿ ವ್ಯವಸ್ಥೆಯ ವಿಶ್ಲೇಷಣೆ. ಇಲ್ಲಿ ನಾವು ಜಾತಿ ಅಂದ ಕೂಡಲೇ ಎಲ್ಲರ ಮನಸ್ಸಲ್ಲೂ ಬರೋದು ರಿಸರ್ವೇಷನ್. ನಿಮಗೆ ಸೈಕಲ್ ಕೊಡ್ತಾರೆ, ನಿಮಗೆ ಕಂಪ್ಯೂಟರ್ ಕೊಡ್ತಾರೆ, ನಿಮಗೆ ಫಾರಿನ್ ಟೂರಿಗೆ ಕೊಡ್ತಾರೆ, ನಿಮಗೆ 40% ತೆಗೆದ್ರು ಸೀಟ್ ಕೊಡ್ತಾರೆ, ನಿಮಗೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ, ಶಿಕ್ಷಣದಲ್ಲಿ ಮೀಸಲಾತಿ ಇದೆ. ಬಟ್ ಅದಷ್ಟೇನೆ ಜಾತಿ ವ್ಯವಸ್ಥೆ ಅಲ್ಲ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾಸ್ಟ್ ಸಿಸ್ಟಮ್ ಇನ್ ಡೀಟೇಲ್. ಅದಕ್ಕೆ ನೀವೆಲ್ಲರೂ ಬೈಬಲ್ ಥರ ಓದಲೇಬೇಕು. ಆ್ಯನಿಲೇಷನ್ ಆಫ್ ಕಾಸ್ಟ್ ಬೈ ಬಾಬಾ ಸಾಹೇಬ್, ಅದು ಕನ್ನಡಕ್ಕೂ ಅನುವಾದ ಆಗಿದೆ, ಅದನ್ನು ಓದಬೇಕು. ಅದರಲ್ಲಿ ಭಾಳ ಮುಖ್ಯವಾಗಿ ಅದು ಅವ್ರದ್ದು PhD ಪ್ರಬಂಧದ ಭಾಗವಾಗು 1960 ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಮಂಡಿಸ್ತಾರೆ. ಜಾತಿ ವ್ಯವಸ್ಥೆಯ ಉಗಮ ಹೆಂಗಾಯಿತು ಅಂತ ಅನ್ನೋದನ್ನು, ಅದರದ್ದು ಕಂಟಿನ್ಯೂಷನ್ ಥರನೇ ಆ್ಯನಿಲೇಷನ್ ಆಫ್ ಕಾಸ್ಟು ಇರೋದು. ಅವರು ಜಾತಿ ವ್ಯವಸ್ಥೆಗೂ ಮತ್ತು ಪಿತೃಪ್ರಧಾನತೆಗೂ ತುಂಬ ಹತ್ತಿರದ ಸಂಬಂಧ ಇದೆ ಅಂತ. ಈ ಜಾತಿ ವ್ಯವಸ್ಥೆ ನಿಂತಿರೋದನ್ನೇ ಜಾತಿ ಒಳಗಡೆನೆ ಮದುವೆ ಆಗಬೇಕು ಅನ್ನೋ ನಿಯಮ, ಎಂಡಾಗಮಿಯಿಂದಾಗಿ ಇದು ಉಳ್ಕೊಂಡಿದೆ ಅಂತ. ಅಂದರೆ ಯಾರು ಜಾತಿ ಬಿಟ್ಟು ಹೊರಗಡೆ ಮದುವೆ ಆಗಬಾರ್ದು ಅಂತ. ಜಾತಿ ಬಿಟ್ಟು ಹೊರಗಡೆ ಮದುವೆ ಆಗಬಾರ್ದು ಅಂತಂದರೆ ನನ್ನ ಸಮುದಾಯದಲ್ಲಿರೋ ಹೆಣ್ಮಕ್ಳನ್ನ ನಾನೇ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು, ಅಂದರೆ ಬೇಲಿ ನೆಗೆದು ಹೋಗ್ಬಾರ್ದು ಅಂತ. ಬೇಲಿ ನೆಗೆದು ಹೋಗೋದಿಕ್ಕೆ ಗಂಡಸರಿಗೆ ಕಂಟ್ರೋಲ್ ಮಾಡೋದಿಲ್ಲ. ಹೆಂಗೆ ಬೇಲಿ ಆಗ್ತದೆ? ಯಾರಿಗೆ ಬೇಲಿ ಹಾಕ್ಬೇಕು ಹೇಳ್ರಿ? ಸಮಾಜಕ್ಕೆ ಬೇಲಿ ಹಾಕ್ಬೇಕು ಅಂದರೆ ಹೆಣ್ಮಕ್ಳಿಗೆ ಬೇಲಿ ಹಾಕಬೇಕು ನಾವು. ಅದು ಎಲ್ಲ ರೆಸ್ಟ್ರಿಕ್ಷನ್ ಅನ್ನು ಅವ್ರಿಗೇನೆ. ನೀನು ನನ್ನನ್ನು ಹುಟ್ಟಿದಾಗಲಿಂದ ಮದುವೆಗೆ ರೆಡಿ ಮಾಡ್ತಾರೆ. ಅದು ಇಡೀ ಜಾತಿ ವ್ಯವಸ್ಥೆ ನಿಂತಿರೋದು ಹೆಣ್ಣು ಮಕ್ಕಳ ಲೈಂಗಿಕತೆಯನ್ನ ನಿಯಂತ್ರಿಸುವುದರ ಮೂಲಕ ಅನ್ನೋದು ಬಹಳ ದೊಡ್ಡ ಶೋಧನೆ ಬಾಬಾ ಸಾಹೇಬರು ಮಾಡಿರೋದು. ಇದು ಒಂದು ವಿಷಯ. ಎರಡನೇದು, ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಂದರೆ ಇದನ್ನೇನೋ ನಾನು ಕಂಡಿಡಿದ್ಬಿಟ್ಟೆ ಅಂತ ಸುಮ್ಮನೆ ಕೂತ್ಕೊಂಡು ಪೇಪರ್ ಆಫ್ಟರ್ ಪೇಪರ್ ಬರ್ಕೊಂಡು ಕೂತಿರ್ಲಿಲ್ಲ. ಅದನ್ನು ಜಾರಿಗೊಳಿಸೋದಿಕ್ಕೆ ಪ್ರಯತ್ನ ಪಟ್ಟರು. ಅದೇನೇ ಹಿಂದೂ ಕೋಡ್ ಬಿಲ್ಲು. ಹಿಂದೂ ಕೋಡ್ ಬಿಲ್ಲನ್ನ ನೀವು ತೆಗೆದು ನೋಡಿದ್ರೆ ಆಗ ಇದ್ದಂಥದ್ದು 2 ಪದ್ಧತಿ ಇರುತ್ತೆ. ಒಂದು ದಯಾಭಾಗ, ಇನ್ನೊಂದು ಯಾವುದೋ ಒಂದು ಮಿತಾಕ್ಷರ. ಅದು 2ರಲ್ಲಿ ಇರೋದನ್ನು ಹುಡುಕಿ ತುಂಬ ಅಧ್ಯಯನ ಮಾಡಿ ಅವರು ಒಂದು ಸಂಹಿತೆಯನ್ನ ಬಾಬಾ ಸಾಹೇಬರು ಮಾಡ್ತಾರೆ. ಅದರಲ್ಲಿ ಏನೇನನ್ನ ತಂದ್ರು ಅಂತಂದ್ರೆ, ವಿಧವೆಗೆ ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕೆ ಹಕ್ಕು, ವಿಧವೆ ಜಾತಿನೂ ಬಿಟ್ಟು ಬೇರೆ ಮಗುನೂ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹಕ್ಕು, ಮತ್ತೆ ಮಹಿಳೆಯರಿಗೆ ವಿಚ್ಛೇದನದ ಹಕ್ಕನ್ನು ಕೊಟ್ಟರು, ಮಹಿಳೆಯರಿಗೆ ತಂದೆ ಮನೆ ಆಸ್ತಿಯಲ್ಲೂ ಪಾಲ್ ಬೇಕು ಅಂತ ಅಂದರು. ಮತ್ತೆ ಜಾತಿ ಬಿಟ್ಟು ಮದುವೆ ಆಗೋರಿಗೆ ಒಂದು ದಟ್ ಶುಡ್ ಬಿ ಲೀಗಲೈಸ್ಡ್ ಅಂತ ಅಂದ್ಬಿಟ್ಟು ಸಿವಿಲ್ ಮ್ಯಾರೇಜನ್ನ ಪ್ರಪೋಸ್ ಮಾಡಿದ್ರು. ಇದು ಒಡೆದಿದ್ದು ಗೂಟ ಎಲ್ಲಿಗೆ ಹೇಳಿ, ಜಾತಿ ವ್ಯವಸ್ಥೆಯ ಮೂಲಕ್ಕೇನೆ ಒಡೆದ್ರು ಗೂಟನ. ಸೊ ಎಲ್ಲರೂ ತತ್ತರಿಸಿ ಹೋದ್ರು. ಒಂದು 59 ಪ್ರೊಟೆಸ್ಟ್ ಡೆಲ್ಲಿ 1ರಲ್ಲೇನೆ ನಡೆಯುತ್ತೆ. ಗಂಗೆ ಮೋರಿ ಒಳಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅಂದರೆ ಬಾಬಾ ಸಾಹೇಬರು ಮೋರಿ, ಈ ಕಾನೂನು ವ್ಯವಸ್ಥೆ ಅನ್ನೋದು ಗಂಗೆ, ಇವ ಬರ್ದಿರೋದನ್ನ ನಾವು ಒಪ್ಕೋಬೇಕಾ ಅಂತ ಅಂದರು. ಅಟ್ಯಾಕ್ಗಳನ್ನ ಮಾಡ್ತಾರೆ ಅವ್ರಿಗೆ. ಆಮೇಲೆ ಎಷ್ಟೆಷ್ಟೋ ಮಾಡಿದ್ರು ಕೊನೆಗೂ ಒಪ್ಕೊಳ್ಳಲ್ಲ. ಸರೋಜಿನಿ ನಾಯ್ಡು, ನಾನು ಉಪವಾಸ ಕೂತ್ಕೋತೀನಿ ನೀವು ಇದನ್ನ ಜಾರಿಗೆ ತಂದರೆ ಅಂತ ಹೇಳ್ತಾರೆ. ಅವ್ರಿಗೆ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಭಾರತದ ಸಮಾಜನ ಜಾತಿ ಇಲ್ಲದೆ ಹೆಂಗೆ ಊಹಿಸ್ಕೋತೀರಾ ನೀವು? ಸಾಧ್ಯನೇ ಇಲ್ವಲ್ಲ. ಮತ್ತು ಆಗ ಅವರು ಬಿಟ್ಟು ಬರ್ತಾರೆ. ನಾನು ಇರೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಲೇಬರ್ ಮಿನಿಸ್ಟರ್ ಆಗಿ ಇದ್ದಿದ್ದು ಅವ್ರ ಪದವಿಗೆ ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ ಬರ್ತಾರೆ. ಬಟ್ ಅದು ಪಾರ್ಟ್ ಬೈ ಪಾರ್ಟು, ಪೀಸ್ ಬೈ ಪೀಸು ಜಾರಿ ಹಾಕ್ಕೊಂಡೇ ಬಂತು. ಅವ್ರು ಏನನ್ನ ಮುಂದಿಟ್ರು, ಇವತ್ತು ನಾವೆಲ್ಲರೂ ಸ್ಕೂಲಿಗೆ ಹೋಗ್ಲೇಬೇಕು, ನನ್ನ ರೈಟು ಅಂತೀವಿ ಹೆಣ್ಮಕ್ಳು. ಅಪ್ಪನ ಆಸ್ತಿನಲ್ಲಿ ಕೊಡು ನನ್ನ ಭಾಗವ ಅಂತ ಕೇಳ್ತೀವಿ. ನನಗೆ ವಿಚ್ಛೇದನ ಬೇಕು, ನನಗೆ ಈ ಮದುವೆ ಸಹಿಸೋಕ್ಕಾಗ್ತಿಲ್ಲ ಅಂತಂದರೆ ವಿಚ್ಛೇದನಕ್ಕೆ ಸೀದಾ ಹೋಯ್ತೀವಿ ಲಾಯರನ್ನ ಹುಡ್ಕೊಂಡು. ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಕೇಳ್ತೀವಿ. ಎಲ್ಲದನ್ನು ಬಂದಿದ್ದು ಬಾಬಾ ಸಾಹೇಬ್ರು. ಅಂದರೆ ಎಷ್ಟು ಅಹೆಡಾಗಿ ಯೋಚಿಸ್ತಾ ಇದ್ರು ಅಂತ. ಇದನ್ನು ಒಂದು ಕಾನೂನಾತ್ಮಕವಾಗಿ ತಂದರು. ಬರೀ ಕಾನೂನು ತಂದುಬಿಟ್ಟು ಮತ್ತೆ ನಾನು ಇದ್ರ ಬಗ್ಗೆ ಅನಾಲಿಸಿಸ್ ಬರೆದುಬಿಟ್ರೆ ಉದ್ಧಾರ ಆಗೋಗ್ಬಿಡ್ತೀವ. ಜೊತೆಯಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡ್ರು, ನೀವು ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ರು. ಅಂತಂದರೆ ಸುಮ್ಮನೆ ಬನ್ನಿ ಅಂತ ಈಗಲೂ ಕರೀತಾರೆ. ಏನು ಅಂದರೆ ಒಂದು ರೆಪ್ರೆಸೆಂಟೇಷನ್ನು. ಹೆಣ್ಮಕ್ಳು ಯಾರೂ ಇಲ್ಲ ರೀ, ಒಬ್ಬರು ಹೆಣ್ಮಕ್ಳು. ದಲಿತರು ಯಾರೂ ಇಲ್ಲ ರೀ, ಒಬ್ಬರು ರೀ. ಸಾಬ್ರ ಹೆಣ್ಮಕ್ಳು ಯಾರೂ ಇಲ್ಲ ರೀ, ಒಬ್ಬರು ಸಾಬ್ರು. ಅಲ್ಲಿ ಹೋಗಿ ಗೊಂಬೆಗಳು, ದಸರಾ ಗೊಂಬೆಗಳ ಥರ ಕೂಡಿಸ್ಬಿಟ್ರೆ ನಮ್ಮದು ಮುಗೀತು ಅಂತ. ಬಾಬಾ ಸಾಹೇಬ್ರು ಹಂಗಲ್ಲ ಮಾಡಿದ್ದು. ಕರ್ಕೊಂಡ್ರು, ಬನ್ನಿ ಅಂದರು. ನೀವಿಲ್ಲದೆ ಚಳುವಳಿ ಸಾಧ್ಯನೇ ಇಲ್ಲ, ಅಪೂರ್ಣ ಅಂತಂದರು.
ನೀವು ಏನು ವಿಷಯ ಮಾತಾಡಿ, ರಾಜಕೀಯ ವಿಷಯನೋ ಸಾಮಾಜಿಕ ವಿಷಯನೋ ಎಂಥದ್ದನ್ನೇ ಮಾತಾಡಿ, ಎಲ್ಲರೂ ಹೆಣ್ಮಕ್ಳ ಜೊತೆ ಚರ್ಚೆ ಮಾಡಿ, ನಿಮಗೆ ಒಂದು ಸಮಗ್ರ ನೋಟ ಸಿಗುತ್ತೆ. ಯಾಕೆಂದರೆ ಅವ್ರು ಡೇ ಟು ಡೇ ಬದುಕಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನಮ್ಗೆ ಯಾವತ್ತೂ ನಾವು ಆಕಾಶ ಹತ್ತಿ ಬಡ್ಜೆಟ್ ಮಾಡಲ್ಲ ನಾವು ಈ ಭೂಮಿ ಮೇಲೇ. ಯಾಕಂದರೆ ನಮಗೆ ಉಪ್ಪು, ಮೆಣಸು, ಬೇಳೆ, ಸೊಪ್ಪು, ತರಕಾರಿ, ಮಕ್ಕಳದ್ದು ಯೂನಿಫಾರ್ಮು, ನಾಳೆ ಮಗಳಿಗೆ ಮದುವೆ ಮಾಡಬೇಕು ಅಂತಂದರೆ ಚಿನ್ನಕ್ಕೊಂದು ಚೀಟಿ ಹಾಕೋ, ವಿ ಆರ್ ವೆರಿ ಮಚ್ ರೂಟೆಡ್, ವಿ ಆರ್ ಇನ್ ದ ಪ್ರೆಸೆಂಟ್. ಸೊ ಅದಕ್ಕೆ ಅವ್ರನ್ನ ಸೇರಿಸ್ಕೊಳ್ರಿ ನೀವು ಅಂತ ಅಂದರು. ಮತ್ತು ಅವ್ರನ್ನ ಸೇರಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಈ ಸಲ ನೀನು ಮೀಟಿಂಗಿಗೆ ಹೋಗಿದ್ಯಾ, ನೆಕ್ಸ್ಟ್ ನೀನು ಹೆಂಡ್ತಿನ ಕರ್ಕೊಂಬ ಮೀಟಿಂಗಿಗೆ, ನಿನ್ನ ಮನೇಲಿ ಮಕ್ಕಳನ್ನ ನೋಡ್ಕೊ ಅಂತ ಅಂದರು. ಅದಕ್ಕೇನಂದ್ರು, ಮನೆ ಕೆಲಸ ಶೇರ್ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇಬ್ಬರದು ಅಂತಂದರು. ಎಲ್ರ ಮೇಲೆ ಜಾಸ್ತಿ ಮಕ್ಕಳನ್ನ ಮಾಡ್ಕೋಬೇಡ್ರಿ ಅಂತಂದರು. ಆಮೇಲೆ ಆರೋಗ್ಯವಾಗಿರೋ ಮಕ್ಕಳನ್ನ ಹೇರಬೇಕು ಅಂತಂದರು, ನೀಟಾಗಿರಬೇಕು ಅಂತಂದರು. ಶಾಲೆ ಜಾತಿ ಸೂಚಕವಾಗಿರೋ ಮೇಲೆ ಉಟ್ಕೋಬೇಡ್ರಿ ಅಂದರು. ಹಿತ್ತಾಳೆ ಆಭರಣಗಳನ್ನು ಹಾಕ್ಕೋಬೇಡಿ ಅಂತಂದರು. ಕೂದಲನ್ನ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಹಾಕ್ಕಂತಾರೆ, ನೋಡ್ತಿದ್ದಂಗೆ ಈ ಜಾತಿ ಅಂತ ಗೊತ್ತಾಗುತ್ತೆ, ಹಂಗೆ ಹಾಕ್ಕೋಬೇಡಿ ಅಂತಂದರು. ಶಾಲೆಗೆ ಹೋಗಿ ಅಂತ ಅಂದರು. ಏನೇನು ಕೆಲಸ ಮಾಡೋಕ್ಕಾಗುತ್ತೋ ಚಳುವಳಿಗೆ ಬನ್ನಿರಿ, ಮಿನಿಸ್ಟ್ರುಗಳಾಯ್ತೀರಾ, MLCಗಳಾಯ್ತೀರಾ, ಚಳುವಳಿಯನ್ನು ಕಟ್ತೀರಾ, ಧರ್ಮಾಂತರಕ್ಕೆ ಇನ್ವಾಲ್ವ್ ಆಗ್ತೀರಾ, ಎಲ್ಲದಕ್ಕೂ ಜೊತೆಯಲ್ಲಿ ಕರ್ಕೊಂಡ್ರು. ಮತ್ತು ಹೆಣ್ಮಕ್ಳನ್ನ ಹೆಂಗೆ ಉರ್ದುಂಬಿಸ್ತಾ ಇದ್ರು ಅಂತಂದರೆ, ದೇವಸ್ಥಾನ ಪ್ರವೇಶಕ್ಕೆ ಕರೆದಾಗ ಎಲ್ಲರೂ ಬಂದರು, ಮೇಕೆ ಮರಿ, ಕೋಳಿ ಮರಿನೆಲ್ಲ ಇಟ್ಕೊಂಡು. ಯಾಕೆಂದರೆ ಯಾರು ಕತ್ಕೊಂಡು ಹೋಗ್ತಾರೆ, ಹೇಳಿದ್ರು ಮೊದಲೇ ಜೈಲಿಗೆ ಹಾಕ್ಬಿಡ್ಬೋದು, ಅರೆಸ್ಟ್ ಆಯ್ತೀರಿ ಅಂತ ಅಂದಿದ್ದಕ್ಕೆ ಮರಿನೂ, ಕೋಳಿ ಮರಿನೂ, ಮೇಕೆ ಮರಿನೂ ಇಟ್ಕೊಂಡು ಬಂದಿದ್ದೆ. ಅಂಥ ಹೆಣ್ಣು ಮಕ್ಕಳದು 44 ಜನದ್ದು ಇದರಲ್ಲಿದೆ. ಆ 44 ಜನದ್ದು ನಾನು ಹೇಳೋದಿಲ್ಲ, ಅದನ್ನು ಒಂದೇ ಸಾಲಿನಲ್ಲಿ ಮಾತ್ರ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಷ್ಟರಲ್ಲೂ ಅಂದರೆ ನಂಗೊಂಥರ ತುಂಬ ರೋಮಾಂಚನ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ವರ್ಷದ ಹಿಂದೆ ಹೆಣ್ಮಕ್ಳನ್ನ ಸೇರಿಸೋದು. ಈಗ ಹೆಂಗೋ ನೀವು ಇದ್ದೀರಾ ಇನ್ನೊಂದು ಎಷ್ಟು ಜನ, 3 ಜನ, ಅದೇನೇ ದೊಡ್ಡದು. ನಾನಂತೂ ಬಿಟ್ಬಿಟ್ಟಿದ್ದೀನಿ, ನೀವು ಅರ್ಧ ರಾತ್ರಿಲಿ ಕರೆದ್ರೂ ಬರ್ತೀನಿ ನಾನು. ಅದಕ್ಕೆ ನನಗೂ ಪ್ರೇರಣೆ ಬಾಬಾ ಸಾಹೇಬ್. ಅದರಲ್ಲಿ ಮೊದಲಿಗೆ ರಮಾಬಾಯಿ ಅಂಬೇಡ್ಕರ್ ಅಂದರೆ ಒಂಥರ ಬಾಬಾ ಸಾಹೇಬು ಒಂದು ಬೆಳಕು ಥರ, ಅಂದರೆ ಆ ಅಮ್ಮ ಬತ್ತಿಯಾಗಿ ಎಣ್ಣೆ ಆಗಿ ಉರಿದಂಥವ್ರು. ಆಮೇಲೆ ಇನ್ನೊಬ್ಳು ರಾಧಾಬಾಯಿ ಅಂತ ಕಾರ್ಮಿಕ ಮುಖಂಡಳು. ಅವಳು ಎಷ್ಟು ತೀಕ್ಷ್ಣವಾಗಿರುವಂಥ ಬುದ್ಧಿಮತ್ತೆ ಇದ್ದವಳು ಅಂದರೆ, ಓದಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಬ್ರಿಟಿಷರ ಸರ್ಕಾರ ಕಳಿಸಿದ ಲೇಬರ್ ಕಮಿಷನರ್ಗೆ ಇವಳದು ಮಾತು ಬೇಕು ಅಂತ ಹುಡುಕೊಂಡು ಬಂದು ಅವಳ ಹೇಳಿಕೆಯನ್ನು ದಾಖಲಿಸಿರ್ತಾರೆ. ಇನ್ನೊಬ್ಬಳನ್ನ ದಲಿತ ಶಿಕ್ಷಕಿ ಆಗಿದ್ದಕ್ಕೆ ಮಕ್ಕಳೆಲ್ಲ ಶಾಲೆ ಬಿಟ್ಟುಬಿಡ್ತಾರೆ ಅಂತ ಓಡಿಸ್ತಾರೆ. ಅವಳು ಈಚೆ ಬಂದು ಅವಳೇ ಒಂದು ಚೊಕ್ಕಮೇಳ ಕನ್ಯಾ ಶಾಲೆ ತೆಗೆದು 1945 ಹೊತ್ತಿಗೆ 125 ಜನ ವಿದ್ಯಾರ್ಥಿನಿಯರು ಅಲ್ಲಿ ಓದ್ತಾ ಇರ್ತಾರೆ. ಆ ಶಾಲೆ ಈಗಲೂ ಇದೆ, ಜೈಬಾಯಿ ಚೌಧರಿ ಅಂದ್ಬಿಟ್ಟು. ಆಮೇಲೆ ಮತಾಂತರದ ನಂತರ ಹಳ್ಳಿಗೆ ಹೋಗಿ ಬೌದ್ಧ ಧರ್ಮ ಪ್ರಚಾರದಲ್ಲಿ ಕೊನೆವರೆಗೂ ತೊಡಕೊಂಡಿದ್ದಂತಹ ಲಕ್ಷ್ಮೀಬಾಯಿ, ಅಡುಗೆ ಮತ್ತು ಒಲೆ ಎಂದೂ ನನ್ನನ್ನು ಆಕರ್ಷಿಸಲೇ ಇಲ್ಲವೆಂದು ಪತಿಯ ಮೊದಲ ಪತ್ನಿಗೆ ಮಕ್ಕಳಿದ್ದ ಕಾರಣಕ್ಕೆ ಮಕ್ಕಳನ್ನು ಹೆರಬಾರದೆಂದು ಗರ್ಭ ನಿರೋಧಕಗಳನ್ನು ತೆಗೆದುಕೊಳ್ಳುತ್ತಿದ್ದ ಗೀತಾಬಾಯಿ ಪವರ್. ನೀವ್ಯಾಕೆ ಹರಿಜನ ಸಂಘದ ಹಣವನ್ನು ಹರಿಜನರಿಗೆ ವಹಿಸುವುದಿಲ್ಲ ಅಂತ ಗಾಂಧೀಜಿಯವರನ್ನೇ ಪ್ರಶ್ನೆ ಕೇಳಿ ಅಂಬೇಡ್ಕರ್ ಚಳುವಳಿಯಲ್ಲಿ ಸಕ್ರಿಯವಾಗಿದ್ದ ಬಾಬಾ ಆಮ್ಟೆ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಅವು ಕುಷ್ಠರೋಗಿಗಳ ಜೊತೆಯಲ್ಲಿ ಮುಕ್ತಾಬಾಯಿ ಸರ್ವಗೌಡು, ಮಹಾರಾಷ್ಟ್ರದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ, ಚುನಾವಣೆಯ ಕದನದಲ್ಲಿ ಝಾನ್ಸಿ ರಾಣಿ ಎಂದೇ ಖ್ಯಾತಿಯಾಗಿದ್ದ ಶಾಂತಾಬಾಯಿ ದಾಣಿ, ಕಾರ್ಮಿಕರ ಮೆಚ್ಚಿನ ನಾಯಕಿಯಾಗಿದ್ದ, ಗಟ್ಟಿದನಿಯ ಧೈರ್ಯಶಾಲಿ ಸ್ವತಃ ಕಾರ್ಮಿಕಳಾಗಿದ್ದ ಸಕ್ಕುಬಾಯಿ, ಮುಂಬೈನ ಶಿವ್ಡಿಯಲ್ಲಿನ ರಸ್ತೆಗೆ ಆಕೆ ಹೆಸರನ್ನ ಇಟ್ಟಿದ್ದಾರೆ. 1942ರಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕೌಸಲ್ಯಾಬಾಯಿ ಬೈಸಂತ್ರಿ, ಹಿಂದೂ ಕೋಡ್ ಬಿಲ್ ಪರವಾಗಿ ಪ್ರಚಾರ ನಡೆಸುತ್ತಾ ಪಾತ್ರಿ ಮಹಾರಾಜರ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ಅವನು ಯಾರೋ ಪಾತ್ರಿ ಮಹಾರಾಜ ಹಿಂದೂ ಕೋಡ್ ಬಿಲ್ಲನ್ನು ವಿರೋಧಿಸ್ತಾನೆ, ಆಮೇಲೆ ನೀವೆಲ್ಲರೂ ಪತಿವ್ರತೆಯರಾಗಿದ್ದರೆ ಯಾವ ಗಂಡಸರು ಸಾಯೋದಿಲ್ಲ ಯುದ್ಧದಲ್ಲಿ ಅಂದಾಗ ಇವಳು ಹೋಗಿ ಪ್ರಶ್ನೆ ಮಾಡ್ತಾಳೆ, ಈ ಪಾರ್ಟಿಷನ್ನಲ್ಲಿ ಇಷ್ಟು ಜನ ಸತ್ರಲ್ಲ, ಅದ್ಯಾಕಾಯ್ತು ಸಮಯ ನಾವು ಪತಿವ್ರತೆಯರಲ್ವಾ ಅನ್ನೋಂಗೆ ಅವನನ್ನು ವಿರೋಧಿಸಿ ಮಾತಾಡಿ ಅಲ್ಲೇ ಹೋಗಿ ಸೈನ್ ತಗೊಂತಾಳೆ ಅವಳು ನಳಿನಿ ತಾಯಿ ಅಂತ ಅಂದ್ಬಿಟ್ಟು. ಆಮೇಲೆ ಗಂಡಂದಿರ ಮೇಲಿನ ಶ್ರದ್ಧೆಯಷ್ಟೇ ನಮ್ಮನ್ನು ರಕ್ಷಿಸುತ್ತೆ ಎನ್ನುವುದಾದರೆ, ದೇಶ ವಿಭಜನೆಯಾಗಿ ಸಾವಿರಾರು ಮಹಿಳೆಯರ ಮೇಲೆ ಭೀಕರ ಹಿಂಸೆಯಾದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಒಬ್ಬಳು ಪತಿವ್ರತೆ ಇಲ್ಲ ಅನ್ಬೇಕಾಗುತ್ತೆ ಅಂತ ಆ ಸ್ವಾಮಿಯನ್ನು ಹೋಗಿ ಪ್ರಶ್ನೆ ಮಾಡ್ತಾಳೆ.
ಆಮೇಲೆ ಆದರ್ಶ ಶಿಕ್ಷಕಿಯಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಂಡಿದ್ದ ನಳಿನಿ ತಾಯಿ ಲಡಕು 4 ವರ್ಷಕ್ಕೆ ತಾಯಿಯನ್ನು ಕಳೆದುಕೊಂಡು ಶಿಕ್ಷಣಕ್ಕೆ ಕತ್ತರಿ ಬಿದ್ದರೂ ಅಂಬೇಡ್ಕರ್ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದ. ಹೊರಗೆ ಹೋಗಿ ಕೆಲಸ ಮಾಡುವಾಗಲೆಲ್ಲ ಅಡುಗೆ ಕೆಲಸ ಕಷ್ಟವಾಗುತ್ತಿತ್ತು. ಮುಟ್ಟಿನ ದಿನಗಳಲ್ಲಿ ಮತ್ತು ನಾನು ಕಾಯಿಲೆ ಬಿದ್ದ ದಿನಗಳಲ್ಲಿ ಅಡುಗೆ ಮಾಡಲು ಕಷ್ಟ ಆಗ್ತಿದ್ರಿಂದ ನನ್ನ ಗಂಡನಿಗೆ ಅಡುಗೆ ಮಾಡೋದನ್ನು ಕಲಿಸ್ದೆ ಅಂತ ಅಂದ ವಿಮಲ್ ರೋಕಡೆ. ಬಾಬಾ ಸಾಹೇಬರ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಅವಳು ಹಾಡು ಬರೀತಿರ್ತಾಳೆ. ಬಾಬಾ ಸಾಹೇಬ್, ದಲಿತರ ನೀಲಿ ಬಣ್ಣದ ಬಾವುಟವು ನಮ್ಮ ಜೀವಕ್ಕಿಂತಲೂ ಮಿಗಿಲು, ಯಾರು ಅಂಬೇಡ್ಕರ್ ಆತ ದಮನಿತರ ರಾಜ, ಸ್ಲೋಗನ್ಗಳು ಬರೀತಿರ್ತಾಳೆ ಅವಳು. ಘೋಷಣೆಗಳನ್ನು ಕೂಗುತ್ತಿದ್ದ. ಅಂಬೇಡ್ಕರ್ ಕುರಿತು ಹಾಡು ಬರೆಯುತ್ತಿದ್ದ ಪರ್ಬತ್ ಬಾಯಿ ಮೇಶ್ರಾಮು. ಮಕ್ಕಳು ಹೆಚ್ಚಾದರೆ ಚಳುವಳಿಯ ಕೆಲಸ ಮಾಡಲಾಗುವುದೆಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಗಂಡನ್ ಸರಿಸ್ಕೋಬೇಕು. ಮಗ ಬೇಕಾ ನಾನು ಬೇಕಾ ಹೇಳು, ಸೈನ್ ಹಾಕ್ತೀಯಾ ಇಲ್ವಾ ಅಪ್ಲಿಕೇಶನ್ ಫಾರ್ಮ್ಗೆ ಅಂತ ಗಂಡನ ಕೈಲಿ ಸೈನ್ ಹಾಕಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡವಳು ಲಕ್ಷ್ಮೀಬಾಯಿ ಕಾಕಡೆ. ಅಸ್ಪೃಶ್ಯತೆ ವಿರುದ್ಧ ಹೊಡೆದಾಟಕ್ಕೂ ನಿಲ್ಲುತ್ತಿದ್ದ. ಅದಕ್ಕಾಗಿ ಹಲವಾರು ಸಲ ಜೈಲಿಗೂ ಹೋಗಿದ್ದ. ಕುಸ್ತಿಪಟು ಆಗಿದ್ದ ಶಾಂತಾಬಾಯಿ ಸರೋದೆ. ಬಾಬಾ ಸಾಹೇಬನ್ನ ಕಾಪಾಡ್ತಿರ್ತಾರೆ ಕೈನಲ್ಲಿ ಕಾರ್ಪುಡಿ ಇಟ್ಕೊಂಡು. ಅವ್ರಿಗೆ ಸವರ್ಣೀಯರದು ತುಂಬ ಥ್ರೆಟ್ಗಳಿರ್ತವೆ. ಇಂದಿರಾ ಗಾಂಧಿಯವರ ಕಾರು ಬರುವ ದಾರಿಯಲ್ಲಿ ಮಲಗಿ ಪ್ರತಿಭಟಿಸಿದ ಕುಸ್ತಿಪಟು ಚಂದ್ರಿಕಾ ರಾಮಟೆಕೆ ಇಂಥವ್ರದ್ದು. ಆಮೇಲೆ ಬೇಬಿ ತಾಯಿ ಕಾಂಬ್ಳೆ ಅವ್ರನ್ನ ನಾನು ನೋಡಿದ್ದೀನಿ. ಶಿ ವಾಸ್ 94 ವೆನ್ ಐ ಮೆಟ್ ಹರ್. ಅವಳು ಕಿರಾಣಿ ಅಂಗಡಿನಲ್ಲಿ ಪಟ್ನ ಕಟ್ತಾರಲ್ಲ ಅದರಲ್ಲಿ ಪದ್ಯ ಬರೀತಾ ಇರ್ತಾಳೆ. ಅದನ್ನ ಅಡಿಯಲ್ಲಿ ಇಟ್ಕೋತಾ ಇರ್ತಾಳೆ. ಪಬ್ಲಿಷೇ ಮಾಡಿರಲ್ಲ. ಯಾಕೆ ಅಂತಂದರೆ ನನ್ನ ಗಂಡಂಗೆ ಅಸೂಯೆ ಬಂದ್ಬಿಡ್ತಲ್ಲ, ಯಾವಾಗಲೂ ಮಾತಿಗೆ ಮೊದಲು ಹಿಡ್ಕೊಂಡು ಹೊಡಿಯೋನು, ಅವ್ನಿಗೆ ಇನ್ನೂ ಅಸೂಯೆ ಬಂದ್ಬಿಡುತ್ತೆ ಅಂತ ಗಂಡ ಸತ್ತ ಮೇಲೆ ಪಬ್ಲಿಷ್ ಮಾಡಿರೋದು. ಇಂಥದ್ದು 44 ಹೆಣ್ಣು ಮಕ್ಕಳದು ಇದರಲ್ಲಿ ಇದೆ. ಬಹುಶಃ ಇವತ್ತು ಸಂವಿಧಾನನ ಅರ್ಪಿಸಿದ ದಿವಸ ಅಲ್ವಾ ಇವತ್ತು ಈ ಹೆಣ್ಮಕ್ಳನ್ನ ನೆನೆಸ್ಕೊಳ್ಳೋ ಅಂಥದ್ದು ಇಟ್ಸ್ ಅ ವೆರಿ ವೆರಿ ಮೀನಿಂಗ್ಫುಲ್ ಆ್ಯಕ್ಷನ್ ಐ ಫೀಲ್. ಮತ್ತು ಎಲ್ಲಿವರೆಗೂ ಹೆಣ್ಮಕ್ಳು ಅವ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಕೊಳ್ಳದೆ ಎದ್ದು ನಿಂತ್ಕೊಳ್ಳಲ್ವ, ನಂಗನ್ಸುತ್ತೆ ಯಾವ ದೇಶವನ್ನು ಉದ್ಧಾರ ಆಗಲ್ಲ, ಯಾವ ಚಳುವಳಿನೂ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸೋದಿಲ್ಲ. ಹೆಣ್ಮಕ್ಳಿಗೆ ಬೇಕಾಗಿರೋ ಅಂಥದ್ದು ನಾವು ದಡ್ರು ಅಲ್ಲ, ನಾವು ಕೀಳೂ ಅಲ್ಲ. ಆದರೆ ನಮ್ಮನ್ನು ನಂಬಿಸಿದ್ದಾರೆ ನಾವು ಕೀಳು ಅಂತ. ರೈಟ್ ಫ್ರಮ್ ನಿಮಗೆ ಡ್ರೈವಿಂಗ್ ತಲೆಗತ್ತಲ್ಲ, ಈ ಡಿಜಿಟಲ್ ಕ್ಯಾಮರಾಗಳು ತಲೆಗೆತ್ತದಿಲ್ಲ ಅಂತ ನಾವು ಅದನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ. ನಾನು ಕೀಳು ಅನ್ನೋದನ್ನು ನಾನು ಒಪ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಬಾಬಾ ಸಾಹೇಬ್ರು ಏನು ಮಾಡಿದ್ರು ಅಂತಂದರೆ ಅವ್ರ ಒಳಗಡೆ ಇರೋ ಚೈತನ್ಯನ ಉದ್ದೀಪಿಸಿದ್ರು. ಇನ್ನೂ ತುಂಬ ಕಥೆಗಳಿದ್ದಾವೆ. ಒಬ್ಬ ಜರ್ನಲಿಸ್ಟನ್ನ ಏನು ಕೇಳಕ್ಕೆ ಬರ್ತೀಯ ನೀನು, ಒಬ್ಬ ಜರ್ನಲಿಸ್ಟ್ ಪ್ರಜ್ಞೆ ಇಲ್ಲ ಅಂತಾಳೆ ಒಂದು ಪ್ರೆಸ್ ಮೀಟಲ್ಲಿ. ಒಬ್ಬಳು ಹೆಣ್ಮಗಳು ಬರೀತಾರೆ, ಹಲವಾರು ಥರದ ಕೆಲಸಗಳನ್ನ ಮಾಡಿದ್ದಾರೆ. ಕದ್ದು ಪಾರ್ಲಿಮೆಂಟ್ ಒಳಗಡೆ ಹೋಗಿ ಕಪ್ಪು ಬಾವುಟನ್ನು ಬೀಸಿ ಪ್ರೊಟೆಸ್ಟನ್ನು ಮಾಡಿರುವಂಥ ಹೆಣ್ಮಕ್ಳಿದ್ದಾರೆ. ಅವರು ತುಂಬ ಹತ್ತಿರಕ್ಕೆ ಕರ್ಕೊಂಡ್ರು, ಹೆಣ್ಮಕ್ಳನ್ನ ಸಮಾನವಾಗಿ ನೋಡಿಕೊಂಡ್ರು. ಅದು ಎಲ್ಲದಕ್ಕಿಂತ ಹೆಚ್ಚಿಗೆ ವಿಶ್ವಾಸಕ್ಕೆ ತಗೊಂಡು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಹೆಣ್ಮಕ್ಳನ್ನ ಯಾರೂ ಧೈರ್ಯ ತುಂಬಿ ಮಾತಾಡಿಸೋದಿಲ್ಲ. ನಾವು ಒಂದೆಲ್ಲೋ ಮೂಲೆನಲ್ಲೇ ಕುಂತ್ಕೊಂಡು ಹಿಂಗೆ ಅಂದ್ಕೊಂಡು ಅಲ್ಲಿಂದ ಹಂಗೇನೇ ಎದ್ದೋಗ್ಬಿಡ್ತೀವಿ. ಯಾರೂ ಯಾಕೆ ಹಿಂಗೆ ಮೂಲೆನಲ್ಲಿ ಮುದುಡ್ಕೊಂಡು ಕುಂತವ್ರಲ್ಲ, ಏನಾದರೂ ಡ್ಯಾಮೇಜ್ ಇರಬೇಕಾ ಇವ್ರ ಜೀನ್ಸಲ್ಲಿ ಅಂತ ಬೇರೆಯವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಮೇಲೆ ನಾವು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ನನಗೆ ಬಾಬಾ ಸಾಹೇಬರು ನನಗೆ ಈಸ್ ಎ ಗ್ರೇಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ, ರಮಾತಾಯಿನು. ನಾನು ಅಂಬೇಡ್ಕರ್ದು ಎಲ್ಲ ಜಾಗಕ್ಕೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಈಚ್ ಟೈಮ್ ಐ ಕಮ್ ವಿತ್ ಡಿಫ್ರೆಂಟ್ ಎನರ್ಜಿ. ಆ ಮಹಾಡಲ್ಲಿ ಹೋಗ್ಬಿಟ್ಟು ಆ ಮನುಸ್ಮೃತಿಯನ್ನು ಎಲ್ಲರ ಎದುರುಗಡೆನೂ ಹರಿದು ಸುಟ್ಟು ಆ ಮಹಾಡಲ್ಲಿ ನೀವು ನೋಡಬೇಕು ಎಷ್ಟು ದೂರದಿಂದ ಹೆಣ್ಮಕ್ಳು ಬರ್ತಾರೆ ಅಂದರೆ, ಸುಮ್ಮನೆ ಯಾವ್ಯಾವ ಸಿಗುತ್ತೋ ಬಸ್ ಹತ್ಕೊಂಡು ಬರ್ತಾರೆ. ಅಲ್ಲಿ ಎಲ್ಲರೂ ಸೀರೆಗಳು ಒಕ್ಕಂತಾರೆ, ಇಷ್ಟಿಷ್ಟು ಹತ್ರ ರೊಟ್ಟಿ ತಗೊಂಬರ್ತಾರೆ, ಮೆರವಣಿಗೆ ಮಾಡ್ತಾರೆ, ಮಾತಾಡಿಕೊಂಡು ಹೋಗ್ತಾರೆ. ಈ ಸಲನೂ ಹೋಗಿ ಬಂದೆ ನಾನು ಮಹಾಡಿಗೆ. ಆ ದೀಕ್ಷಾ ಭೂಮಿಯಲ್ಲಿ ಹೆಣ್ಮಕ್ಳು ಎಷ್ಟು ಜನ ಪುಟ್ಟಿಯಲ್ಲಿ ಹೊತ್ಕೊಂಡ್ಬಂದಿರ್ತಾರೆ ದೇವ್ರುಗಳನ್ನ. ಯಾಕೆ ಹೊತ್ಕೊಂಡ್ಬಂದಿದ್ದೀರಾ ಅಂತಂದರೆ, ಇಲ್ಲ ದೇವ್ರನ್ನೆಲ್ಲ ಪೂಜಬೇಡ್ರಿ ಅಂದ್ರಲ್ಲ, ನಮ್ಗೇನು ಮಾಡಬೇಕು ಅಂತ ತೋಚಿಲ್ಲ ಅಂತ. ಆಮೇಲೆ ತಾಂಡೋಗಿ ನದಿಗೆ ಸೀರೆ ಅಂದರೆ ಹೋಗಿ ನದಿಗೆ ಎಸಿತಾರೆ. ಯಾರು ಬಿಳಿ ಸೀರೆ ಉಟ್ಕೊಂಡು ಬಾ ಅಂತ ಅಂದಿರ್ತಾರೆ. ಸೀರೆಗಳು ಮುಗ್ದಾದ್ಮೇಲೆ ಪಂಚನೆ ತಗೊಂಡು ಹೊಸ ಸೀರೆ ಇರೋದನ್ನೆಲ್ಲ ಅದನ್ನು ಏನೇನೋ ಕೋಳಿ ಕುರಿನೆಲ್ಲ ಮಾರಾಟ ಮಾಡಿ ಟ್ರೈನ್ ಟಿಕೆಟ್ ತಗೊಂಡು ನಾಗ್ಪುರಕ್ಕೆ ಬಂದಿರ್ತಾರೆ. ಅದೊಂದು ನೋಡೋಕೆ ಒಂದು ದೊಡ್ಡ ಕಣ್ಣಿಗೆ ಹಬ್ಬ ಅನ್ಸುತ್ತೆ. ನಾವು ಸಂವಿಧಾನ ಉಳಿಸ್ಕೊಳ್ಬೇಕು. ಬಾಬಾ ಸಾಹೇಬ್ರನ್ನ ಪೂಜೆ ಮಾಡಬೇಕಾಗಿಲ್ಲ, ಅವ್ರ ಮುಂದೆ ಇಟ್ಟಿದ್ದನ್ನು ನಾವು ಅಳವಡಿಸ್ಕೊಳ್ಬೇಕು. ಬಿಕಾಸ್ ಹಿ ನೆವರ್ ಬಿಲೀವ್ಡ್ ಇನ್ ಹೀರೋ ವರ್ಷನ್. ಹಿ ಯೂಸ್ ಟು ಕ್ಲೇಮ್ ಹಿಮ್ಸೆಲ್ಫ್ ಆಸ್ ಅನ್ ಐಕನೋಕ್ಲಾಸ್ಟ್.
ಬಾಬಾ ಸಾಹೇಬರು. ಆನಂದ್ ತೇಳ್ತುಂಬಡೆ ಅವ್ರ ಹೊಸ ಪುಸ್ತಕ ಅದೇ ಹೆಸರಲ್ಲಿ ಬಂದಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಬಾಬಾ ಸಾಹೇಬ್ರ ಚಳುವಳಿ ಭಾಗವಾಗಿ ಕೆಲಸ ಮಾಡಿದ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದೆ. ದಯಮಾಡಿ ಓದಿ, ಕನ್ನಡದಲ್ಲಿ ಓದೋ ಪುಸ್ತಕ ಬೇಕು ಅಂತಂದರೆ ತಗೊಳ್ಳಿ. ಇದನ್ನು ನಾನು ಆಫ್ಟರ್ 18-19 ಇಯರ್ಸ್ ಐ ಡಿಡ್ ಇಟ್ ಇನ್ ಕನ್ನಡ. ಅಲ್ಲಿವರೆಗೂ ಕರ್ನಾಟಕಕ್ಕೆ ಬಂದಿರಲಿಲ್ಲ. ಇದರಲ್ಲಿ ಫೋಟೋಗಳನ್ನೂ ಇದ್ದಾವೆ ಅಂಬೇಡ್ಕರ್ರನ್ನ ಹೋಗಿ ಭೇಟಿ ಮಾಡಿ ಈ ಹೆಣ್ಮಕ್ಳು. ಎಸ್.